2023 ಮೇ 18ನೇ ತಾರೀಕು 7 ಜನ ನಾಯಕರುಗಳ ಸಮ್ಮುಖದಲ್ಲಿ ಒಂದು ತೀರ್ಮಾನ ಆಗಿತ್ತು. ಆ 7 ಜನರನ್ನು ಮತ್ತೆ ಸೇರಿಸಿ ಚರ್ಚೆ ಮಾಡಬೇಕಿದೆ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ನನ್ನನ್ನೇನು ದಿಲ್ಲಿ ನಾಯಕರ ಕರೆದಿಲ್ಲ, ಕರೆದ್ರು ಹೋಗಿ ಮಾತಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. DK ಶಿವಕುಮಾರ್ ಬಣದ ಶಾಸಕರುಗಳು ತಾರೀಖ್ ಪೆ ತಾರೀಖ್ ಕೊಡ್ತಾ ಹೋಗ್ತಿದ್ರು. ಈ ಡೇಟಿಗೆ ಡಿಸೈಡ್ ಆಗುತ್ತೆ, ಈ ಡೇಟಿಗೆ ಡಿಸೈಡ್ ಆಗುತ್ತೆ ಅಂತ. ಸಿದ್ದರಾಮಯ್ಯನವರ ಬಣದ ಸಚಿವರುಗಳು ಕನಿಷ್ಠ 6 ಜನ ಹಿರಿಯ ಸಚಿವರುಗಳು ಹೇಳಿದ್ರು, ನಾಯಕತ್ವ ಬದಲಾವಣೆಯ ಚರ್ಚೆ ಸರ್ಕಾರದ ವರ್ಚಸ್ಸಿಗೆ ಒಳ್ಳೆಯದಲ್ಲ, ಹೈಕಮಾಂಡ್ನವರು ಆದಷ್ಟು ಬೇಗ ಕರೆದು ಕೂಡಿಸಿ ಮಾತಾಡಿ ಬಗೆಹರಿಸಬೇಕು ಅಂತ ಹೇಳ್ತಾ ಇದ್ರು. ಇದೆಲ್ಲದಕ್ಕೂ ಮುಹೂರ್ತ ಕೂಡಿ ಬಂದಿದೆಯೋ ಏನೋ ಗೊತ್ತಿಲ್ಲ. ನಿನ್ನೆ ರಾತ್ರಿ KC ವೇಣುಗೋಪಾಲರ ಫೋನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಬಂದಿದೆ. ನಾಳೆ ಸಂಜೆ ಹೊರಟು ಬನ್ನಿ ದಿಲ್ಲಿಗೆ ಅಂತ. ಯಾಕೆ ಏನು ಅಂತ ಇವರು ಕೇಳಲಿಲ್ವೋ, ಕೇಳಿದ್ರು ಅವರು ಹೇಳಲಿಲ್ವೋ, ಒಟ್ಟಿನಲ್ಲಿ ಆ ಬಗ್ಗೆ ಏನೂ ಕಮ್ಯುನಿಕೇಟ್ ಆಗಿಲ್ಲ ಸಿದ್ದರಾಮಯ್ಯನವರಿಗೆ. ಯಾಕೆ ಅನ್ನೋದು ಕಮ್ಯುನಿಕೇಟ್ ಆಗಿಲ್ಲ. KC ವೇಣುಗೋಪಾಲ್ ಅವರು ಹೇಳಿದ್ದು 26ನೇ ತಾರೀಕು 11 ಗಂಟೆಗೆ ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ, ಸೋನಿಯಾ ಗಾಂಧಿಯವರ ಸಮ್ಮುಖದಲ್ಲೇ ಒಂದು ಸಭೆ ಇರುತ್ತೆ, ಆ ಸಭೆಗೆ ಬನ್ನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಆ ಪ್ರಕಾರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, HAL ಏರ್ಪೋರ್ಟ್ ಇದು. ತಮ್ಮ ಬಣದ ಹಲವು ಹಿರಿಯ ಸಚಿವರುಗಳ ಜೊತೆಗೆ ಸ್ಪೆಷಲ್ ಫ್ಲೈಟ್ ಹತ್ತಿದ್ರು. 7ಕ್ಕೆ ಹೊರಡಬೇಕಾಗಿತ್ತು, 7:15 ಹೊರಟಿದೆ ಫ್ಲೈಟು. ಸ್ಪೆಷಲ್ ಫ್ಲೈಟ್ ಅದು. ಇವ್ರು ಯಾವಾಗ ಹೋಗ್ತಾರೆ ಅವಾಗ ಹೊರಡುತ್ತೆ. ಆ ಕಡೆ HAL ಏರ್ಪೋರ್ಟ್ನಲ್ಲಿ ಸಿದ್ದರಾಮಯ್ಯನವರು ವಿಮಾನ ಹತ್ತಿದ್ರು. ಈ ಕಡೆ DK ಶಿವಕುಮಾರ್ ಅವರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ 7 ಗಂಟೆ 40 ನಿಮಿಷದ ಫ್ಲೈಟು ಅನಿಸುತ್ತೆ, ಅದನ್ನು ಹತ್ತಿದ್ರು. ಇಷ್ಟರೊಳಗಾಗಿ ಏನೇನೋ ಚರ್ಚೆಗಳಾಗ್ಬಿಟ್ಟಿದ್ವು, ಏನೇನೋ ಹೇಳಿಕೆಗಳು ಬಂದುಬಿಟ್ಟಿದ್ವು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಲ್ಲಿಗೆ ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳಿದ ಕ್ಷಣದಿಂದ ಶುರುವಾದಂಥ ಸಂಚಲನ ಇದು. ಕೇಳಿಸ್ಕೊಳ್ಳಿ ಏನಂದ್ರು ಅಂತ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night, Mr. Venugopal called me and intimated me the date and meeting. You are meeting High Command after a long time. Many speculations are running around. Will it be a full stop? Speculations are always there. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಆಗಲೇಬೇಕಲ್ಲ. ನಾವು ಭಾಳ ಎಲ್ಲರದ್ದು ಡಿಪೆಂಡ್ ಅದೇ ಇದೆ. ಇತ್ಯರ್ಥ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನು ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯಬೇಕಷ್ಟೇ. ನಾವೆಲ್ಲ ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ ರೀ. ಇತ್ಯರ್ಥ ಆಗಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ಸ್ಟಾರ್ಟರ್ ಆಗಿದೆ ಪ್ರೊಸೆಸ್ಸು. ಮಾತಾಡ್ತಾರೆ, ಅವ್ರು ಸಪ್ರೇಟ್ ಮಾತಾಡ್ತಾರೆ, ಒಟ್ಟಿಗೆ ಹೋಗ್ತಾರೆ ಗೊತ್ತಿಲ್ಲ. ಒಟ್ಟಂತೆ ನಾಳೆಯಿಂದ ಪ್ರಾರಂಭ ಆಗಿದೆ. ಅದೇ ಸಮಸ್ಯೆ ಇರೋದು ಪಕ್ಷದಲ್ಲಿ ಗೊಂದಲ ಇರೋದನ್ನು ಸರಿಪಡಿಸ್ಲಿಕ್ಕೆ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ನಮ್ಮನ್ನ ಹಿಡ್ಕೊಂಡು. ಸೊ ಈಗ ನಾಳೆಗೆ ನಿಗದಿ ಆಗಿದೆ ದಿನಾಂಕ. ಸರ್, ಇಬ್ಬರು ಒಟ್ಟಿಗೆ ಅಥವಾ ಪ್ರತ್ಯೇಕನಾ ಸರ್? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಯಾವ ರೀತಿ ಪ್ರತ್ಯೇಕ ಮಾಡ್ತಾರೋ ಅಥವಾ ಒಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು ಸರ್, ಶಾರ್ಟ್ಲಿ ಒಂದು ರಿಸಲ್ಟ್ ಅಥವಾ ಅದಕ್ಕೊಂದು ಟೈಮ್ ಬಾಂಡ್ ಏನು ಅದೇನು ಗೊತ್ತಿಲ್ಲ. ನಾಳೆ ಓಪನ್ ಆದ್ಮೇಲೆ ಗೊತ್ತಾಗಲ್ಲ ಅವ್ರದ್ದು ಏನು ಅಜೆಂಡಾ. ಸರ್, ತಾವು ದೆಹಲಿಗೆ ಹೋಗ್ತಾ ಇದ್ದೀರಾ? ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ನಾನು ಹೋಗ್ತೀನಿ ಅಂತ ಇದ್ದಾರೆ. ತಾವೇನಾದ್ರೂ ಹೋಗ್ತಾ ಇದ್ದೀರಾ ಸರ್? ಇಲ್ಲ, ನಾವು ಹೋಗ್ತಾ ಇದ್ದೀವಿ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಎಲ್ಲಕ್ಕೂ ತಯಾರಿದ್ದೀವಿ. ನೀವೇ ಹೇಳಿ ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಮ್ಮ, ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೇವೆ. ಮುಖ್ಯಮಂತ್ರಿಗಳನ್ನು ಹೈಕಮಾಂಡ್ನವರು ಕರೆದಿದ್ದಾರೆ. ಅಜೆಂಡಾ ನಮಗೇನು ಗೊತ್ತಿಲ್ಲ. ಮತ್ತು ನಾವು ಅವ್ರ ಜೊತೆಯಲ್ಲೂ ಹೋಗ್ತಾ ಇದ್ದೀವಿ. ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ, ಯಾವುದೇ ರೀತಿಯ ಈ ರಾಜಕೀಯದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂಥೇಳಿ ನಾನು ನಂಬಿಕೆ ಇಟ್ಟಿರೋನು. ಯಾಕೆಂದರೆ ಇದರ ಪರಿಣಾಮ ಆಡಳಿತದ ಮೇಲೆ ಬೀಳುತ್ತೆ ಅಂತೇಳಿ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದೆಲ್ಲ ಬಗೆಹರಿದ್ರೆ ಭಾಳ ಒಳ್ಳೆಯದು. ರಾಜ್ಯದ ದೃಷ್ಟಿಯಿಂದ, ಜನಸಮುದಾಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು.
ಅಲ್ಲ, ಯಾವುದರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲಲ್ಲ. ಅದಾದಮೇಲೆ ನೋಡೋಣ. ನಾವು ತೆರೆ ಬೀಳಬೇಕು ಅಂತ ನಮಗೆಲ್ಲ ಅಪೇಕ್ಷೆ ಇದೆ. ಆ ರೀತಿ ಆದರೆ ಭಾಳ ಒಳ್ಳೆಯದು. ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಅಂದರೆ ನಾವು ಯಾರು ಏನೇ ಹೇಳಿದರೂ ಕೂಡ ಅಂತಿಮ ತೀರ್ಮಾನ ಹೈಕಮಾಂಡ್ದಲ್ವಾ. ಪಕ್ಷದ ವಕ್ತಾರರುಗಳು ನಾಯಕತ್ವ ಬದಲಾವಣೆ ವಿಷಯ ಚರ್ಚೆ ಕರೆದೇ ಇಲ್ಲ, ಬೇರೆ ಏನೋ ವಿಷಯಕ್ಕೆ ಅಂತ ಹೇಳ್ಕೊಂಡು ಓಡಾಡ್ತಿದ್ರೆ ಅತ್ಯಂತ ಹಿರಿಯ ಸಚಿವರುಗಳೇ ಹೇಳಿದ್ರು, ನಾಳೆಗೆಲ್ಲ ಮುಗಿದು ಬಿಡಲಿ, ಗೊಂದಲಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳ್ತಾ ಇದ್ವಿ, ಮುಹೂರ್ತ ಕೂಡಿ ಬಂದಿದೆ ಅಂತ ಈ ಹಿರಿಯರೇ ಮಾತಾಡ್ಬಿಟ್ರು. ಇದು ದಿಲ್ಲಿಗೆ ಹೊರಡೋದಕ್ಕಿಂತ ಸುಮಾರು ಹೊತ್ತು ಮುಂಚೆ ಆದಂಥ ಹೇಳಿಕೆಗಳಿವೆಲ್ಲ. ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ ಒಂದು ಸಲ ಹೋಗಿ ಸಿದ್ದರಾಮಯ್ಯನವ್ರನ್ನ ಕರೆದಿದ್ದಾರೆ ಅಂತ ಗೊತ್ತಾದ ನಂತರ ಹೋಗಿ ನೊಣವಿನಕೆರೆ ಅಜ್ಜಯ್ಯನ ಪಾದುಕೆ ದರ್ಶನ ಮಾಡಿಕೊಂಡು ಬಂದರು. ನೊಣವಿನಕೆರೆಯಲ್ಲಿ ದೇವಸ್ಥಾನ ಇದೆ, ಹೋಗಿದೆ ನಾನಲ್ಲಿ, ಒಳ್ಳೆ ದೇವಸ್ಥಾನ ಇದೆ. ಡಿ ಕೆ ಶಿವಕುಮಾರ್ ಅವರು ಭಯ ಭಕ್ತಿಯಿಂದ ನಡೆದುಕೊಳ್ತಾರೆ. ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದು ನೊಣವಿನಕೆರೆ ಅಜ್ಜಯ್ಯನ ಹೆಸರಿನಲ್ಲೇ. ಇದು ಏಕಾಏಕಿ ಬಂದ ಸುದ್ದಿಯೋ ಏನೋ, ಇಲ್ಲದೇ ಇದ್ದರೂ ನೊಣವಿನಕೆರೆಗೆ ಹೋಗಿ ಬಂದುಬಿಟ್ರು ಅವರು. ಬೆಂಗಳೂರಿನ ವಿಜಯನಗರದಲ್ಲಿ ಅಜ್ಜಯ್ಯನ ಪಾದುಕೆ ಇದ್ದಾವೆ, ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದರು. ಆವಾಗಿನ್ನೂ ಡಿ ಕೆ ಶಿವಕುಮಾರ್ ಅವರಿಗೆ ಬನ್ನಿ ಅಂತ ಹೇಳಿರಲಿಲ್ಲ ದಿಲ್ಲಿಯಿಂದ, ಸಿದ್ದರಾಮಯ್ಯನವರು ಒಬ್ಬರೇ ಹೋಗೋದು ಅಂತಿತ್ತು. ಅಜ್ಜಯ್ಯನ ಪಾದುಕೆ ದರ್ಶನ ಮಾಡಿಕೊಂಡು ಬಂದ ನಂತರ ಅವ್ರು ಹೇಳಿದ್ರು, ನನ್ನ ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ ಅಂದರು. ಆಮೇಲೆ ಬಹುಶಃ ಇವ್ರಿಗೆ ಕಮ್ಯುನಿಕೇಟ್ ಆಯಿತು, ನೀವು ಬನ್ನಿ ಅಂತ. ಮತ್ತೊಮ್ಮೆ ಹೋದರು ಪಾದುಕೆ ದರ್ಶನಕ್ಕೆ. ಅಲ್ಲಿ ಹೇಳ್ತಾರೆ, ಹೋಗ್ಬೇಕಲ್ಲಪ್ಪ, ಹೋಗಬೇಕಾಗತ್ತೆ ಕೆಲಸ ಅಂದರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು. ಕೇಳಿಸ್ಕೊಳ್ಳಿ ಅದನ್ನು. ಕರೆದ್ರೆ ಹೋಗ್ತೀವಿ. ಕರೆದ್ರೆ ಹೋಗ್ತೀವಿ. ಕರೆದ್ರೆ ಹೋಗ್ತೀವಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಇವ್ರಿಗಿಂತ ಮುಂಚೆ ಇವರು ತಮ್ಮ ಹೊರಟುಬಿಟ್ರು. ಡಿ ಕೆ ಸುರೇಶ್ ಫ್ಲೈಟ್ ಹತ್ತಿಬಿಟ್ರು. 5 ಗಂಟೆನ 5:15 ಫ್ಲೈಟು ದಿಲ್ಲಿಗೆ. 7 ಜನರ ಸಮ್ಮುಖದಲ್ಲಿ 2023 ಮೇ 18ಕ್ಕೆ ಮಾತುಕತೆ ಆಗಿದೆ. ಮತ್ತೆ ಆ 7 ಜನ ಸೇರಬೇಕು, ಆವಾಗ ವಿಷಯ ಚರ್ಚೆ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ ಆಗಿತ್ತು. ಆ 7 ಜನರ ಪೈಕಿ ಡಿ ಕೆ ಸುರೇಶ್ ಕೂಡ ಒಬ್ಬರಾಗಿದ್ದರು. ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದಾಗ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ, 7 ಜನ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಬ್ಬರು ದಿಲ್ಲಿಲಿ ಇರಲಿಲ್ಲ, ಅವತ್ತು ಶಿಮ್ಲಾದಲ್ಲಿದ್ದರು. ಅವರು ಫೇಸ್ ಟೈಮ್ನ ಮೂಲಕ ಫೋನ್ನಲ್ಲಿ ಮಾತಾಡಿದ್ರಂತೆ. ಅಲ್ಲಿ ಆ ಸಭೆಯಲ್ಲಿ ಹಾಜರಿದ್ದ 7 ಜನ ಮತ್ತೆ ಸೇರಬೇಕು, ಡಿ ಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ ಆಗಿತ್ತು. 7 ಜನ ನಾಳೆ ಸೇರ್ತಾ ಇದ್ದಾರೆ. ಆವತ್ತಿನ ಸಭೆಯಲ್ಲಿ ಫೇಸ್ ಟೈಮ್ ಮೂಲಕ ಮಾತನಾಡಿದ್ದ, ಅರ್ಥಾತ್ ಈ ಆ್ಯಪಲ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ, ಒಂದು ಸೇಫ್ ಕಮ್ಯುನಿಕೇಷನ್ ಚಾನಲ್ ಅದು. ಫೇಸ್ ಟೈಮ್ ಮೂಲಕ ಜಾಯ್ನ್ ಆಗಿದ್ದ ಸೋನಿಯಾ ಗಾಂಧಿಯವರು ನಾಳೆ ಫಿಸಿಕಲಿ ಪ್ರೆಸೆಂಟ್ ಇರ್ತಾರೆ, ಸ್ವತಃ ಹಾಜರಿರ್ತಾರೆ. ನಾಳೆ ಅವ್ರದ್ದೇ ಮನೆಯಲ್ಲಿ ಆಗ್ತಾಯಿರೋ ಮೀಟಿಂಗು. ಪ್ರಿಯಾಂಕಾ ಗಾಂಧಿಯವರು ನಾಳೆನ ಮೀಟಿಂಗ್ನಲ್ಲಿ ಇದ್ದರೂ ಇರ್ಬೋದು, ಇರಲಿಕ್ಕಿಲ್ಲೂ ಇಲ್ಲ, ಗೊತ್ತಿಲ್ಲ. ಅಂದರೆ ಪ್ರಿಯಾಂಕಾ ಗಾಂಧಿಯವರು ಇರಲೇಬೇಕು ಅನ್ನುವಂಥ ಸಭೆ ಏನಲ್ಲ. ಅಂದರೆ ಕರ್ನಾಟಕದ ವಿಷಯದಲ್ಲಿ ಶಿ ಕಾಲ್ಸ್ ದ ಶಾಟ್ಸ್ ಅನ್ನುವಂಥದ್ದು ಏನಿಲ್ಲ. ಇಷ್ಟು ಜನ ಸೇರ್ತಾ ಇದ್ದಾರೆ. ಇದು ಯಾವುದಕ್ಕಾದ್ರೂ ಆಗಿರ್ಬೋದು ಆ ಲೆಕ್ಕಾಚಾರದಲ್ಲಿ. ನೋಡಿ, ಸುಮ್ಮನೆ ಯೋಚನೆ ಮಾಡಿ ನೀವು, ವಿಧಾನ ಪರಿಷತ್ ಎಲೆಕ್ಷನ್ ಬರ್ತಾ ಇದೆ, ರಾಜ್ಯಸಭಾ ಚುನಾವಣೆಗೆ ಟೈಮ್ ಲೈನೇ ಘೋಷಣೆ ಆಗಿದೆ, ಟೈಮ್ ಟೇಬಲ್ ಘೋಷಣೆ ಆಗಿದೆ. ಆಗಸ್ಟ್ ಒಳಗಡೆ GB ಎಲೆಕ್ಷನ್ಗಳನ್ನು ಮಾಡಿ ಮುಗಿಸ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸೇ ಹೇಳಿಬಿಟ್ಟಿದ್ದಾರೆ. SIR ಪ್ರಕ್ರಿಯೆ ಶುರುವಾಗಿದೆ, SIR ಪ್ರಕ್ರಿಯೆ. ಮತ್ತೆ ಯೋಚನೆ ಮಾಡಿ ನೀವು, ಮತ್ತೇನೇನು. ಸರ್ಕಾರಕ್ಕೆ 3 ವರ್ಷ ಆಯಿತು, ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ ಹಿರಿಯ ಶಾಸಕರುಗಳು ಕೇಳ್ತಾ ಇದ್ದಾರೆ. ಬೇಳೂರಂತೂ ಕೇಳಿದ್ರಲ್ಲ, ಬೇಳೂರು ಗೋಪಾಲಕೃಷ್ಣ, 15 ದಿವಸದಲ್ಲಿ ನೀವು ಮಾಡದೆ ಹೋದರೆ
ಬೇರೆಯೇ ಯೋಚನೆ ಮಾಡಿಬಿಡ್ತೀವಿ ನಾವು ಅಂದರು. ಉಗ್ರ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದು. ಆ ವಿಷಯ ಚರ್ಚೆ ಮಾಡೋದಕ್ಕಿರ್ಬೋದು. ಇಷ್ಟೆಲ್ಲ ಇದಾವೆ ರೀ ಮಾಡೋದಕ್ಕೆ ಚರ್ಚೆ. ನಾಯಕತ್ವ ಬದಲಾವಣೆನೇ ಅಂತ ಯಾಕೆ ಅನ್ಕೋಬೇಕು? ಮುಖ್ಯಮಂತ್ರಿ ಬದಲಾವಣೆಗೆ ಕರೆದಿದ್ದಾರೆ ಅಂತ ಯಾಕೆ ಅನ್ಕೋಬೇಕು? ಯಾಕೆ ಅಂದರೆ ಇವೆಲ್ಲವನ್ನು ಒಂದೊಂದೇ ತೆಗೆದು ನೋಡಿದ್ರೆ, ರಾಜ್ಯಸಭಾ ಚುನಾವಣೆ ಕ್ಯಾಂಡಿಡೇಟ್ ಆಯ್ಕೆ ಮಾಡೋಕ್ಕೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ದಿಲ್ಲಿಗೆ ಬನ್ನಿ ಅಂತ ಹೇಳಿದ್ದು ಹೌದು ಅನ್ನೋದಾಗಿದ್ದರೆ ಇದೇ ವಿಷಯ ಚರ್ಚೆ ಮಾಡಬೇಕು, ಬನ್ನಿ ಅಂತ ಹೇಳಿರೋರಪ್ಪ. ಕರೆದಿದ್ದಾರೆ, ಯಾಕೆ ಕರೆದಿದ್ದಾರೋ ನನಗೂ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯನವ್ರು ಯಾಕೆ ಹೇಳ್ತಿದ್ರು? ರಾಜ್ಯಸಭಾ ಕ್ಯಾಂಡಿಡೇಟ್ಗಳ ಆಯ್ಕೆಗೆ ಡಿ ಕೆ ಸುರೇಶು, ಸೋನಿಯಾ ಗಾಂಧಿಯವರು ಬಂದು ಕೂತ್ಕೋಬೇಕಾ? ಅದರ ಜೊತೆಗೆ ಒಂದು ಪ್ರಾಸೆಸ್ ಇರುತ್ತೆ. ರಾಜ್ಯ ಕಾಂಗ್ರೆಸ್ ಹೆಸರುಗಳನ್ನು ಕಳಿಸುತ್ತೆ, ಅಲ್ಲೊಂದು ಸಲ ಸ್ಕ್ರೀನಿಂಗ್ ಕಮಿಟಿಗೆ ಹೋಗುತ್ತೆ, ಆ ನಂತರ ಇನ್ನೊಂದು ಬೋರ್ಡಿಗೆ ಹೋಗುತ್ತೆ, ಅಥವಾ ಬೋರ್ಡಿಗೆ ಹೋಗದೇನು ಅಲ್ಲಿಂದ ಹೆಸರುಗಳ ಫೈನಲ್ ಆಗಿ ಘೋಷಣೆ ಆಗ್ತವೆ. ವಿಧಾನ ಪರಿಷತ್ತು ಇನ್ನೂ ಟೈಮ್ ಇದೆ ರೀ. ಇದರ ನೋಟಿಫಿಕೇಷನಾರು ಆಗೋದು ಬೇಡವೆ ಅದಕ್ಕೆ? GBA ವಿಧಾನ ಪರಿಷತ್ಗಿಂತಲೂ ಜಾಸ್ತಿ ಟೈಮ್ ಇದೆ ಅದಕ್ಕೆ. ಆಗಸ್ಟ್ ಒಳಗಡೆ ಮಾಡಿ ಮುಗಿಸಿ ಅಂದಿದ್ದಾರೆ. 3 ತಿಂಗಳು ಟೈಮ್ ಇದೆ ಇನ್ನು. ಕ್ಯಾಬಿನೆಟ್ ರೀಶಫಲ್ಲ ಮಾಡಕೂಡ್ದು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಮಾಡಿಬಿಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲಪ್ಪ, ಅದಕ್ಕೂ ಕರೆದಿರ್ಬೋದು, ಹೇಳೋದಕ್ಕೆ ಬರೋದಿಲ್ಲ. ಸಾಧ್ಯಾಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡ್ತಿರೋದಷ್ಟೇ. ಸತೀಶ್ ಜಾರಕಿಹೊಳಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದು ಕೇಳಿದ್ರಿ, ಏನು ಅನ್ನಿಸ್ತು ನಿಮಗೆ? ಆಮೇಲೆ ಇದೆಲ್ಲ ಇದೆಯಲ್ಲ, ವಿಧಾನ ಪರಿಷತ್ತು, ರಾಜ್ಯಸಭೆ, GBA ಎಲೆಕ್ಷನ್ನು, ಕ್ಯಾಬಿನೆಟ್ ರೀಶಫಲ್ಲು, SIR ಈ ಎಲ್ಲ ಕಾರಣಗಳಿಗೆ ದೆಹಲಿಗೆ ಬನ್ನಿ ಅಂತ ಕರೆದಿದ್ರೆ ಹಿಂಗೆ ದಂಡ ಕಟ್ಕೊಂಡು ಯಾಕೆ ಹೋಗಬೇಕಾಗಿತ್ತು ಅಂತ. ಯಾರು ಹೋಗಿದ್ದಾರೆ ಹೇಳಿ ಇವತ್ತು? ಸೀನಿಯರ್ ಮಿನಿಸ್ಟರ್ಸ್ ಡಾಕ್ಟರ್ ಪರಮೇಶ್ವರ್ ಹೋದರು, KJ ಜಾರ್ಜ್ ಹೋದರು, MB ಪಾಟೀಲ್ರದ್ದೇನೋ ಡೌಟು ಅಂದ್ರೆ ಗೊತ್ತಿಲ್ಲ ನನಗೆ, HC ಮಹದೇವಪ್ಪನವರು ಹೋದರು, ಭೈರತಿ ಸುರೇಶ್ ಹೋಗಿದ್ದಾರೆ, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, HK ಪಾಟೀಲು, K ವೆಂಕಟೇಶ್ ಸಚಿವರುಗಳಿವರು ಹೋದವರು. ನಮ್ಮ ರಿಪೋರ್ಟರ್ಗಳಿನ್ನೂ ಏರ್ಪೋರ್ಟಲ್ಲಿ ಇದ್ದಾರಲ್ಲಿ, ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅವರು ಬಂದರು, ಇವರು ಬಂದರು, ಅವರು ಬಂದರು, ಇವರು ಬಂದರು. ಶಾಸಕರುಗಳನ್ನು ನೋಡಿ, ಪುಟ್ಟರಂಗಶೆಟ್ಟಿ, BR ಪಾಟೀಲ್, ನಾಗರಾಜ್ ಯಾದವ್, ನರೇಂದ್ರ ಸ್ವಾಮಿ, ನಾಗರಾಜ್ ಎನ್, ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಯಾಸಿರ್ ಖಾನ್ ಪಠಾಣ್, D ತಿಮ್ಮಯ್ಯ, ಅಶೋಕ್ ಪಟ್ಟಣ್, ಎಲ್ಲರೂ ಮಿನಿಸ್ಟರ್ ಆಗಬೇಕು ಅನ್ನೋರೆ ಹೊರಟು ನಿಂತವ್ರು. ಇವತ್ತು ವಿಧಾನ ಪರಿಷತ್ತು, ರಾಜ್ಯಸಭೆ ಕ್ಯಾಂಡಿಡೇಟ್ ಆಯ್ಕೆಗೆ ಇವರೆಲ್ಲ ಹೋಗ್ತಾರಾ? SIR ಬಗೆಗಿನ ಚರ್ಚೆಗೆ ಇವರೆಲ್ಲ ಹೋಗ್ತಾರಾ? ನೀವು ಕಲ್ಪನೆ ಮಾಡ್ಕೋಬಹುದು. ಒಟ್ಟಿನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ ಸಭೆ. DK ಸುರೇಶ್ ಅವರ ಆದಿಯಾಗಿ 7 ಜನ ಇರ್ತಾರೆ. ಇದರ ಬಗ್ಗೆ ಕೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ವಿಷಯ ಏನೇ ಇದ್ದರೂ ರಾಹುಲ್ ಗಾಂಧಿಯವರು ಮಾತಾಡ್ತಾರೆ ಅಂದರು. ಆ ವಿಷಯ ಏನೇ ಇದ್ದರೂ ರಾಹುಲ್ ಗಾಂಧಿಯವರು ಮಾತಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ನ್ಯೂಸ್ ಏಜೆನ್ಸಿಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಕರ್ನಾಟಕದ ನಾಯಕತ್ವ ವಿಷಯದ ಬಗ್ಗೆ ಮಾತಾಡೋದಿಲ್ಲ, ಆ ವಿಷಯದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾರೆ. ಈ ವಿಚಾರದ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯಿಸುವುದಿಲ್ಲ. ಇಷ್ಟೊತ್ತನಕ ಚರ್ಚೆ ಮಾಡಿದ್ವಲ್ಲ, ವಿಧಾನ ಪರಿಷತ್ತು, ರಾಜ್ಯಸಭೆ, SIR, GBA, ಅದ್ಯಾವುದಾದ್ರೂ ಇದ್ದರೆ AICC ಅಧ್ಯಕ್ಷರು ಹೇಳಬಹುದಾಗಿತ್ತು. ಮಾಧ್ಯಮಗಳು ನೀವೆಲ್ಲ ಸೃಷ್ಟಿ ಮಾಡ್ಕೋತಾ ಇದ್ದೀರಿ, ಒಂಚೂರು ಬೈದಿಗೀದು ಮಾಧ್ಯಮಗಳನ್ನು, ನಾವು ಮೀಟಿಂಗ್ ಮಾಡ್ತಾ ಇರೋದು ಇಂತಿಂಥ ಕಾರಣಕ್ಕಪ್ಪ ಅಂತ ಹೇಳಿಬಿಡಬಹುದಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರತಿಕ್ರಿಯಿಸೋದಿಲ್ಲ ಅಂತಂದರು. ಇನ್ನೊಂದು, ದಿಲ್ಲಿಯಿಂದ ಬಹಳ ಜೋರು ಸುದ್ದಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತ. ಈಗ ರಾಜ್ಯಸಭಾ ಸದಸ್ಯತ್ವ ಅವಧಿ ಮುಗಿತಾ ಇರೋದು ಒಟ್ಟು 4 ಜನರಿಗೆ, 2 BJPಯವರು, 2 ಕಾಂಗ್ರೆಸ್ನವರು. ವಾಪಸ್ ಆಯ್ಕೆಯಾಗಿ ಹೋಗುವುದಕ್ಕೆ 3 ಜನ ಕಾಂಗ್ರೆಸ್ನವ್ರಿಗೆ ಅವಕಾಶ ಇದೆ,
ಒಬ್ಬರಿಗೆ BJP ಅಥವಾ JDS ಮೈತ್ರಿ, ಒಟ್ಟಿನಲ್ಲಿ JDS ಮೈತ್ರಿಗೆ ಒಂದು ಅವಕಾಶ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭಾ ಸದಸ್ಯತ್ವದ ಅವಧಿನೂ ಮುಗಿತಾ ಇದೆ. ಅವರು ಬಂದು CM ಆಗ್ತಾರಂತೆ. ಸಿದ್ದರಾಮಯ್ಯನವರು ರಾಜ್ಯಸಭಾ ಸದಸ್ಯರಾಗಿ ದಿಲ್ಲಿಗೆ ಹೋಗಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗ್ತಾರಂತೆ. ಇವೆಲ್ಲ ಹೆಂಗೆ ಲೆಕ್ಕ ಹಾಕಿ ನೋಡಿದ್ರು ಇದು ಹಿಂಗಾಗಬಹುದು ಅಂತ ಅನ್ನಿಸ್ತಾ ಇಲ್ಲ. ಸಾಧ್ಯತೆಗಳು ತುಂಬ ಕಡಿಮೆ. ರಾಜಕೀಯದಲ್ಲಿ ತಳ್ಳಿ ಹಾಕೋದಕ್ಕಾಗೋದಿಲ್ಲ ಎಲ್ಲವನ್ನು, ಆದರೂ ಈ ಸಾಧ್ಯತೆಗಳು ತುಂಬ ಕಡಿಮೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಕೆಳಗಿಳಿತಾರಾ ಅನ್ನೋ ಪ್ರಶ್ನೆ ಇರೋದಾದರೂ ಯಾಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನಿಸ್ತಾ ಇರೋದಕ್ಕೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದೆ ಹೋದರೆ ಅಥವಾ ಪ್ರಯತ್ನ ಪಡದೆ ಹೋಗಿದ್ದರೆ ಸಿದ್ದರಾಮಯ್ಯನವರು ಮುಂದುವರಿತಾರೋ ಇಲ್ಲೋ ಅನ್ನೋ ಪ್ರಶ್ನೆಯಲ್ಲಿರ್ತಿತ್ತು. 2013ರಿಂದ 2018 ತನಕ ಯಾವತ್ತಾರು ನಾವು ಚರ್ಚೆ ಮಾಡಿದ್ದೀವ? ಸಿದ್ದರಾಮಯ್ಯನವರು 2.5 ವರ್ಷಕ್ಕೆ ಇಳಿತಾರಾ, 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರ? ಅಂಡರ್ಸ್ಟುಡ್ಡಪ್ಪ, ಅದು ಅಂಡರ್ಸ್ಟುಡ್ಡು. ಇಲ್ಲಿ ಈ ಸಲ ಪ್ರಶ್ನೆ ಬರ್ತಾ ಇರೋದು DK ಶಿವಕುಮಾರ್ ಅವರು CM ಆಗಬೇಕು ಅನ್ನುವ ಕಾರಣಕ್ಕೆ. ಅವರನ್ನು ಹೊರತುಪಡಿಸಿ ಇನ್ಯಾರಾದರೂ ಮುಖ್ಯಮಂತ್ರಿ ಆಗಿಬಿಡ್ತಾರಾ, ಆಗುವ ಸಾಧ್ಯತೆ ಇದೆಯಾ? ಅದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಬಟ್ ರಾಜಕಾರಣದಲ್ಲಿ ಯಾವುದನ್ನು ತಳ್ಳಿ ಹಾಕುವುದಕ್ಕಾಗುವುದಿಲ್ಲ. ಸಿದ್ದರಾಮಯ್ಯನವರ ಎದುರಿಗೆ ನ್ಯಾಷನಲ್ ಪಾಲಿಟಿಕ್ಸ್ಗೆ ಹೋಗುವ ಆಫರ್ಗಳು, ಅಪಾರ್ಚುನಿಟಿಗಳು ಹಿಂದೆ ಎಷ್ಟೋ ಸಲ ಬಂದವು. ಸಿದ್ದರಾಮಯ್ಯನವರು ಕಡ್ಡಿ ಮುರಿದಂಗೆ ನಿರಾಕರಿಸಿದ್ದಾರೆ. ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ನಾನು ರಾಜ್ಯದಲ್ಲೇ ಇರೋನು ಅಂದಿದ್ದಾರೆ. ಈ ಸಲ ಹ್ಞೂ ಅಂದುಬಿಡ್ತಾರಾ ಗೊತ್ತಿಲ್ಲ. ನಾಳೆ ಅಂತೂ ಸಭೆ ಇದೆ, ತಾಸೋ 2 ತಾಸೋ ನಡೆಯುತ್ತೆ. ನಾಳೆಯ ಸಭೆಯಲ್ಲಿ ಎಲ್ಲ ಫೈನಲ್ ಆಗಿಬಿಡುತ್ತಾ? ಐ ಡೋಂಟ್ ಥಿಂಕ್ ಸೊ. ತುಂಬ ಸಲ ನಾಯಕತ್ವ ಬದಲಾವಣೆ ಅದು ಇದು ಚರ್ಚೆಗೆ ಬಂದಾಗ ಸುಮ್ಮನೆ ಚರ್ಚೆ ಆಗ್ತಾ ಇರ್ತವೆ ಇವೆಲ್ಲ. ಸಿದ್ದರಾಮಯ್ಯನವರನ್ನು DK ಶಿವಕುಮಾರ್ ಇಬ್ಬರನ್ನೂ ದೆಹಲಿ ಮುಖಂಡರು ನೀವು ದೆಹಲಿಗೆ ಬನ್ನಿ ಅಂತ ಕರೆದು ಎದರ ಬದರ ಕೂಡಿಸ್ಕೊಂಡಾಗ ವಿಲ್ ಸ್ಟಾರ್ಟ್ ಮೂವಿಂಗ್ ಅಂತ ಮಾತಾಡಿದ್ವಿ ನಾವು. ಚಕ್ರ ತಿರುಗಲು ಆರಂಭವಾಗುತ್ತದೆ. ಅಂದುಕೊಂಡ ಗಮ್ಯವನ್ನು ಅದು ಯಾವಾಗ ತಲುಪುತ್ತೋ ಹೇಳೋದಕ್ಕಾಗೋದಿಲ್ಲ. ಹಾಗೆ ನಾಳೆ ಮೇ ಸ್ಟಾರ್ಟ್ ಮೂವಿಂಗ್. ನಾಳೆಯ ಸಭೆಯಲ್ಲಿ ಎಲ್ಲ ಫೈನಲ್ ಆಗಿಬಿಡುತ್ತೆ ಅದೇನು ಅನ್ನಿಸ್ತಾ ಇಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಏನೋ ಮಾತಾಡಿದ್ರು, ಅದಕ್ಕೆ DK ಶಿವಕುಮಾರ್ ಅವರು ಕೌಂಟರ್ ಕೊಟ್ಟರು. ಕೇಳಿಸ್ಕೊಳ್ಳಿ. ಅಮಿತ್ ಶಾ ಏನ್ ಹೇಳಿದ್ರು? ಎಲ್ಲರನ್ನು ಕರ್ಸ್ಬಿಟ್ಟು ರಾಜ್ಭವನ್ಗೆ ಬರ್ಕೊಂಡ್ರಯ್ಯ 122 ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ? ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಪಾಪ ಅದೇನೋ DK ಶಿವಕುಮಾರ್ ಇವತ್ತು ಹೇಳಿದ್ರಂತೆ, ನಾನೇನೋ ಬೆವರು ಸುರಿಸಿ ಕಾಂಗ್ರೆಸ್ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದೆ, ಅದಕ್ಕೆ ಬೆವರು ಸುರಿಸಿದ್ಕೆ ನಿನ್ ಕೈಗೆ ಚಿಪ್ ಕೊಟ್ಟಿರೋದು. ಬ್ಯಾನರ್ ರೆಡಿ ಮಾಡಗಳಿ ಬಂದೇ ಬಿಡ್ತು. ಕಾಲ ತೀರ್ಮಾನ ಮಾಡ್ತೈತೆ, ಅಜ್ಜಯ್ಯ ತೀರ್ಮಾನ ಮಾಡ್ತಾನೆ, ತಿರುಪತಿ ವೆಂಕಟರಮಣ ತೀರ್ಮಾನ ಮಾಡ್ತಾನೆ. ಆಮೇಲೆ ಏನು ಕೊಟ್ಟಿಲ್ಲ ಅಂದ್ರೆ ಒದ್ಬಿಟ್ಟು ಕಿತ್ಕೊಂತೀನಿ ಅಂತ ಅವ್ರೆ. ಒದ್ದು ಕಿತ್ಕೊಂಡಿಲ್ಲ. 28ಕ್ಕೇನೋ ಭವಿಷ್ಯ ನುಡಿತಾರಂತೆ. ಫಸ್ಟು ನಾನು ಅವ್ರಿಗೆ ಹೇಳೋದು, ನಿನ್ನ ಭವಿಷ್ಯ ನೋಡ್ಗಳಪ್ಪ, ಕಾಂಗ್ರೆಸ್ ಅಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನ ಚೆಕ್ ಮಾಡಬೇಕು. ಒಂದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು, ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಈಗ ಬೇರೆ ಕಾಕ್ರೋಚ್ ಪಾರ್ಟಿ ಬೇರೆ ಬಂದೈತಲ್ಲ, ಆ ಕಾಕ್ರೋಚ್ ಪಾರ್ಟಿಗೂ ಸೇರ್ಬೋದು. ಮುಖ್ಯಮಂತ್ರಿ ಏನು ಖಾಲಿ ಮಾಡೋ ತರ ಏನು ಕಾಣಿಸಲ್ಲ, ಖಾಲಿ ತಟ್ಟೆನ DK ಶಿವಕುಮಾರ್ಗೆ ಕೊಡೋ ತರ ಕಾಣಿಸ್ತಾ ಇದೆ. ನಿನ್ನೆ ಭಾನುವಾರ ನ್ಯೂಸ್ ಅವರ್ ಸ್ಪೆಷಲ್ ಇತ್ತು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಅತಿಥಿಯಾಗಿ ಬಂದಿದ್ದರು. ಅವ್ರನ್ನ ಗ್ಯಾರಂಟಿ ಬಗ್ಗೆ ಪ್ರಶ್ನೆ ಕೇಳಿದೆ ನಾನು. ಗ್ಯಾರಂಟಿ ಹಿಂಗೆ ಮುಂದುವರಿಯುತ್ತಾ? ಅನೇಕ ಜನ ಹಿರಿಯ ಸಚಿವರು ಹೇಳಿದ್ದಾರೆ ಪರಿಷ್ಕರಣೆ ಆಗಬೇಕು, ಅನರ್ಹರಿಗೆ ಗ್ಯಾರಂಟಿ ಲಾಭ ಹೋಗ್ತಾ ಇದೆ ಅಂತೆಲ್ಲ ಮಾತಾಡಿದಾರಲ್ಲ, ನೀವೇನಂತೀರಿ ಅಂತ. ಅವರಂದರು ಗ್ಯಾರಂಟಿ ಯೋಜನೆಗಳು ಹಿಂಗೆ ಮುಂದುವರಿತವೆ, ಹಿಂಗೆ ಮುಂದುವರಿಬೇಕು. ಇನ್ನೊಂದು 10% ಜನ ಫಲಾನುಭವಿಗಳ ಪಟ್ಟಿಯಲ್ಲಿ ಜಾಸ್ತಿ ಆ್ಯಡ್ ಆದರೂ ಪರವಾಗಿಲ್ಲ ಅಂದರು. ತಗೊಳ್ಳಿ ಬಿಡ್ರಿ, ಪಾಪ ಜನ ತಗೊಳ್ತಿದ್ದಾರೆ. ಏನು ಭ್ರಷ್ಟಾಚಾರ ಏನು ನಡೀತಾ ಇಲ್ಲ, ಇದು ಡೈರೆಕ್ಟ್ ಬೆನಿಫಿಟ್ ಸ್ಕೀಮು ಡೈರೆಕ್ಟಾಗಿ ಅವರ ಅಕೌಂಟಿಗೆ ಹೋಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನೆನ್ನೆ ತಾನೇ ನಮ್ಮ ಚಾನಲಲ್ಲಿ ಹೇಳಿದ್ದಾರೆ. ಇವತ್ತು ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಉಪಮುಖ್ಯಮಂತ್ರಿಗಳ ಘೋಷಣೆ ಮಾಡಿದ್ರು. ಇದಾಗಬೇಕಾ ಆಗಬಾರ್ದಾ? ಡೆಫಿನೆಟ್ಲಿ ಆಗಬೇಕು. ಪರಿಷ್ಕರಣೆ ಅಂದರೆ ಏನೋ ಎಲೆಕ್ಷನ್ ಟೈಮ್ನಲ್ಲಿ ಹೇಳಿಬಿಟ್ರಿ, ಕಾಕಾ ಸಾಹೇಬ ನಿಂಗೂ ಫ್ರೀ, ನಾನಾ ಪಾಟೀಲ ನಿಂಗೂ ಫ್ರೀ ಅಂತ. ಬಟ್ ಹಂಗೆ ಆಗಬಾರ್ದು.
ಅಂದರೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳ ವಿರುದ್ಧ ಯಾರೂ ಇಲ್ಲ, ಇರ್ಬೋದು ಕೆಲವರು ಜನ. ಬಟ್ ನಾವು ಹೇಳ್ತಾ ಇದ್ದ ಪಾಯಿಂಟ್ ಏನಂದರೆ ಅರ್ಹರಿಗೆ ಮಾತ್ರ ಸಿಗಲಿ. ಅದು ಗೃಹಲಕ್ಷ್ಮಿಯಲ್ಲಿ 2,000 ದುಡ್ಡು ಹೋಗ್ತಾ ಇದೆ ಅಂದರೆ ಆ 2,000 ಅನ್ನುವಂಥದ್ದು ತುಂಬ ದೊಡ್ಡ ಮೊತ್ತ ಅನ್ನುವ ಆರ್ಥಿಕ ಪರಿಸ್ಥಿತಿಯಲ್ಲಿರುವ ಕುಟುಂಬಗಳಿರ್ತಾವಲ್ಲ, ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಹೋಗ್ಬೇಕದು. 2,000 ನಮಗೇನು ರೀ ಹಿಂಗೆ ಹೋಗಿ ಹಿಂಗೆ ಖರ್ಚು ಮಾಡ್ಕೊಂಬರ್ತೀವಿ ಅನ್ನೋವಂಥವ್ರಿಗೆ 2,000ದ ವ್ಯಾಲ್ಯೂ ಅನಿಸೋದಿಲ್ಲ. ಅವರಿಗೆ ಕೊಡೋ ಬದಲು ಆ ದುಡ್ಡಿನಲ್ಲಿ ಏನೋ ಅಭಿವೃದ್ಧಿ ಕೆಲಸಗಳಾಗಲಿ ಅಂತ. ಈ ಗೃಹ ಜ್ಯೋತಿ ಇದೆಯಪ್ಪ, 200 ಯೂನಿಟ್ ತನಕ ಉಚಿತ ವಿದ್ಯುತ್ತು. ಆ ಕರೆಂಟ್ ಬಿಲ್ ಸೇವ್ ಆಗಿದ್ದರಲ್ಲಿ ನಾವು ಇನ್ನೇನೋ ಮನೆಗೆ ಬೇಕಾದದ್ದೇನೋ ಮಾಡ್ಕೋತೀವಿ ಅಂತ ಕಾತರದಿಂದ ಕಾಯ್ತಾ ಇರ್ತಾವಲ್ಲ ಕುಟುಂಬಗಳು, ಅವಳಿಗೆ ಆ ಕುಟುಂಬಗಳಿಗೆ ಹೋಗ್ಬೇಕದು. ಮೊನ್ನೆ ತಾನೇ 1.5 ಕೋಟಿ ಕೊಟ್ಟು ಫ್ಲ್ಯಾಟ್ ತಗೊಂಡಿದ್ದೀವಿ, ಕರೆಂಟ್ ಬಿಲ್ ಇಲ್ಲ ನೋಡಿ ಅನ್ನೋ ಹಂಗಲ್ಲ, ಹಂಗಾಗಬಾರ್ದು. ಅಂತೂ ಇಂತೂ ಆ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಂಗೆ ಕಾಣಿಸ್ತಾ ಇದೆ. ಉಪಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡಿದ್ರು. ಗೃಹಲಕ್ಷ್ಮಿ ತಿಂಗಳಿಗೆ 2,000, 1,29,00,000 ಫಲಾನುಭವಿಗಳಿದ್ದಾರೆ. 200 ಯೂನಿಟ್ ತನಕದ ಉಚಿತ ವಿದ್ಯುತ್ಗೆ 1,35,00,000 ಫಲಾನುಭವಿಗಳಿದ್ದಾರೆ. 1,35,00,000 ಕುಟುಂಬಗಳು, ಮನೆಗಳು ಉಚಿತ ವಿದ್ಯುತ್ ತಗೋತಾ ಇದ್ದಾವೆ. ಪರಿಷ್ಕರಣೆ ಹೆಂಗೆ ಮಾಡ್ತಾರೆ? ಇದು ಕ್ರೂಷಿಯಲ್, ಕೇಳಿಸ್ಕೋಬೇಕು ನೀವೆಲ್ಲ ಇದನ್ನು. ಇನ್ನೊಂದು ಸಲ ಎಲ್ಲರೂ ಅರ್ಜಿ ಹಾಕಬೇಕು, ಇಡೀ ಪ್ರಾಸೆಸ್ ನಡೆಯುತ್ತೆ. ಆ್ಯಸ್ ಐ ಹ್ಯಾವ್ ಅಂಡರ್ಸ್ಟುಡ್ ಇಟ್, ಇನ್ನೊಂದು ಸಲ ಎಲ್ಲರೂ ಅರ್ಜಿ ಹಾಕಬೇಕು. ಆ ಅರ್ಜಿಗಳ ಪರಿಷ್ಕರಣೆ ಆಗುತ್ತೆ. ಈಗ ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇರುವ ಅಬ್ಜೆಕ್ಷನ್ ಏನಂದರೆ, ಯೋಜನೆಯ ಫಲಾನುಭವಿಗಳ ಪೈಕಿ ಅನೇಕರು ಸತ್ತೋಗಿದ್ದಾರೆ, ಆದರೂ ಅವ್ರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ ಅಂತ. 100 ಕೋಟಿ ಹಂಗೆ ಹೆಚ್ಚುವರಿಯಾಗಿ ಹೋಗ್ತಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ತಿಂಗಳಿಗೋ ವರ್ಷಕ್ಕೋ ಗೊತ್ತಿಲ್ಲ, 100 ಕೋಟಿ ರೂಪಾಯಿ ಹೋಗ್ತಿದೆಯಂತೆ. ಅನೇಕರು ಸತ್ತೋಗಿದ್ದಾರೆ, ಅವ್ರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಒಂದೇ ಮನೆಯಲ್ಲಿ ಇಬ್ಬರಿಗೂ ದುಡ್ಡು ಹೋಗ್ತಾ ಇದೆಯಂತೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿಗೆ ಹೋಗ್ತಾ ಇದೆಯಂತೆ. ಹಾಗೆಲ್ಲ ಆಗ್ತಾ ಇದೆ. ಇನ್ನೊಂದು ಸಲ ಎಲ್ಲರೂ ಅರ್ಜಿ ಸಲ್ಲಿಸಿ, ಅಂದರೆ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿರುವ ಮತ್ತು ಗೃಹಲಕ್ಷ್ಮಿ ಯೋಜನೆ ತುಂಬ ಮುಖ್ಯ, ನಮಗೆ 2,000 ಬಹಳ ಸಹಾಯಕ್ಕಾಗ್ತಾ ಇದೆ ಅಂತ ಬಯಸ್ತಾ ಇರುವ ತಾವುಗಳು ಕೂಡ ಇನ್ನೊಮ್ಮೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆ ಅರ್ಜಿಗಳನ್ನು ಪರಿಷ್ಕರಿಸಿ ಪರಿಷ್ಕೃತ ಫಲಾನುಭವಿಗಳ ಪಟ್ಟಿ ಮಾಡ್ತಾರೆ. ನೋಡೋಣ, ಈ 1,29,00,000ದಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡೋಣ ಒಂದು ಸಲ. ಆ ನಂತರ ಈ 2 ಯೋಜನೆಗಳಷ್ಟೇ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಆಗೋದು. ಈ ಶಕ್ತಿ ಯೋಜನೆ, ಮಹಿಳೆಯರ ಉಚಿತ ಬಸ್ ಪ್ರಯಾಣ, ಅದರಲ್ಲೇನೂ ಇಲ್ಲ, ಅದು ಯಥಾ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಅನ್ನಭಾಗ್ಯನೂ ಯಥಾ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಜೊತೆಗೆ ಅನ್ನಭಾಗ್ಯದಲ್ಲಿ ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ನಡೀತಾ ಇದೆ. ನಿಜವಾಗ್ಲೂ BPL ಅಂತ, ಬಡತನ ರೇಖೆಗಿಂತ ಮೇಲಿರುವವರೂ ಕೂಡ ಅದರ ಲಾಭ ಪಡಿತಾ ಇದ್ದಾರೆ. ಅವರ ಹೆಸರುಗಳನ್ನು ಕಿತ್ತು ಹಾಕುವಂಥ ಪ್ರಕ್ರಿಯೆ ಪ್ರತ್ಯೇಕವಾಗಿ ನಡೀತಾ ಇದೆ. ಉಳಿದಂತೆ ಅದು ಇನ್ನೊಂದು ಇದೆಯಲ್ಲ, ಯುವ ನಿಧಿ ಅದು ಯಥಾ ಪ್ರಕಾರ ನಡ್ಕೊಂಡು ಹೋಗುತ್ತಂತೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ಘೋಷಿಸಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ದುಡ್ಡಿಲ್ಲ ಸರ್ಕಾರದ ಹತ್ರ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ನೋಡಿ ಅಂತ. ದುಡ್ಡಿಲ್ಲ ಅವ್ರ ಹತ್ರ, ಅದಕ್ಕೆ ಮಾಡ್ತಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ. 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ, ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರ್ದೋ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪಿದ್ಯಾ, ತಲುಪ್ತಾ ಇದಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತ ವಿಚಾರ. ನಮ್ಗೆ ಈಗಾಗಲೇ 100 ಕೋಟಿ ರೂಪಾಯಿ ನಮಗೆ ಇದರಿಂದ ಹೆಣ್ಮಕ್ಳು ಗೃಹಲಕ್ಷ್ಮಿ ಒಂದೇ ಇಲಾಖೆಯಲ್ಲಿ ನಮಗೆ ಇದು ಮಾಹಿತಿ ಎಲ್ಲ ಬರ್ತಿದೆ. ಈಗೆಲ್ಲ ಪ್ರತಿ ತಾಲೂಕಿಂದ ಕೂಡ ನಾವು ರಿವ್ಯೂ ಮಾಡ್ತಾ ಇದ್ವಿ. ಸೊ ಮಾಡಿ ಮಾಹಿತಿಯನ್ನ ಪಡಿತಾ ಇದ್ವಿ. ನೋಡಿ, ಅದು ನಾಟಕ ಅಷ್ಟೇ. ಕಳ್ನಾಟಕ ಅಂತಾರಲ್ಲ, ನಾಟಕ ಬೇರೆ ಕಳ್ನಾಟಕ ಬೇರೆ. ಇವ್ರು ಕಳ್ನಾಟಕ ಆಡ್ತಾರೆ. ಅದು ನಿರಂತರ ಪ್ರಕ್ರಿಯೆ. ಅದು ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ 75 ವರ್ಷದಲ್ಲಿ ಸತ್ತೋರ್ನೆಲ್ಲ ತೆಗೆಯೋದು ನಿರಂತರ, ಪ್ರತಿ ತಿಂಗಳು ಪ್ರತಿದಿನ ತೆಗಿತಾನೆ ಇರ್ತಾರೆ. ಇವರು ಸರ್ಕಾರ ಪಾಪರಾಗಿ
ಸರಿಯಾಗಿ ರೇಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ, ಗ್ಯಾರಂಟಿಗಳು ಕೊಡೋಕ್ಕೆ ಹಣ ಇಲ್ಲದೆ ಒಂದಲ್ಲ ಒಂದು ಸಬೂಬುಗಳನ್ನು ಹುಡುಕ್ತಾ ಇದ್ದಾರೆ. ಗ್ಯಾರಂಟಿ ಕಡಿಮೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಎಲ್ಲ ಅಧಿಕಾರಿಗಳಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಸಬೂಬನ್ನು ಹೇಳ್ತಾ ಇದ್ದಾರೆ. ಈಗ ಮತ್ತೆ 29ನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ನಡೀಬೋದು, ಅದರಲ್ಲಿ ನಿರ್ಣಯ ಮಾಡಿ. ಗ್ಯಾರಂಟಿಗಳ ಪರಿಷ್ಕರಣೆ ಯಾಕೆ ಭಾಳ ಮಹತ್ವದ್ದಾಗುತ್ತೆ ಅಂದರೆ, ಭಾಳ ಜನ ಒಂದು ರೀತಿ ಭಯಭೀತರಾಗ್ಯಾರ. SIRದೊಳಗೆ ಅವ್ರು ಹೋಗಿಬಿಡ್ತು ಅಂದ್ರೆ ಗ್ಯಾರಂಟಿ ನಿಲ್ತದೆ ಅಂಥೇಳಿ. ಹಾಗಾಗಿ ಯಾರು ಗ್ಯಾರಂಟಿಗಳನ್ನು ಸರಿಯಾಗಿ ಮಾಡಿದವರು ಅದಾರಲ್ಲ, ಕೆಲವರು ಗ್ಯಾರಂಟಿ GST ಕಾರಣಕ್ಕೆ ನಿಂತಿತ್ತು ಅಂದರೆ ಆ GST ಇಲ್ಲ ಅಂಥೇಳಿ ಅವ್ರೇನು ಸರ್ಟಿಫಿಕೇಟ್ ತಂದು ಕೊಡ್ತಾರೆ. ಅಂಥವು ಏನು ಉಳಿದಾವು ಅವನ್ನ ಪರಿಷ್ಕರಣೆ ಮಾಡೋದಕ್ಕೆ ಈ ಕೆಲಸ ಮಾಡ್ತೀವಿ. ಮುಂದಿನ ಸುದ್ದಿಗೆ ಹೋಗೋಣ. ಮತ್ತೆ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಜಾಸ್ತಿ. ಬರ್ತಾ ಪ್ರತಿದಿನ ಈ ಸುದ್ದಿ ಹೇಳಬೇಕಾಗಿ ಬರುತ್ತೋ ಏನೋ. 10 ದಿನದಲ್ಲಿ 4ನೇ ಸಲ ಟೋಟಲ್ 8 ರೂಪಾಯಿ ಜಾಸ್ತಿ ಆದಂಗಾಯ್ತು. ಪೆಟ್ರೋಲು ಡೀಸೆಲ್ ರೇಟು 10 ದಿನದಲ್ಲಿ 8 ರೂಪಾಯಿ ಜಾಸ್ತಿ ಆದಂಗಾಯಿತು. ಮೇ 15ನೇ ತಾರೀಕು 3 ರೂಪಾಯಿ 25 ಪೈಸೆ ಪೆಟ್ರೋಲ್ ಜಾಸ್ತಿ, 3 ರೂಪಾಯಿ 11 ಪೈಸೆ ಡೀಸೆಲ್ ಜಾಸ್ತಿ. ಮೇ 15 ಆವತ್ತಿನಿಂದ ಶುರುವಾಗಿರೋದು ನೋಡಿ ಇದು. ಮೇ 19 ಪೆಟ್ರೋಲ್ ಬೆಲೆ 99 ಪೈಸೆ ಜಾಸ್ತಿ ಆಯಿತು, ಡೀಸೆಲ್ ಬೆಲೆ 94 ಪೈಸೆ ಜಾಸ್ತಿ ಆಯಿತು. ಮೇ 23 ಪೆಟ್ರೋಲ್ ರೇಟ್ 94 ಪೈಸೆ ಜಾಸ್ತಿ ಆಯಿತು, ಡೀಸೆಲ್ ರೇಟ್ 95 ಪೈಸೆ ಜಾಸ್ತಿ ಆಯಿತು. ಇವತ್ತು ಪೆಟ್ರೋಲ್ ರೇಟ್ 2 ರೂಪಾಯಿ 84 ಪೈಸೆ ಜಾಸ್ತಿ, ಡೀಸೆಲ್ ರೇಟ್ 2 ರೂಪಾಯಿ 82 ಪೈಸೆ ಜಾಸ್ತಿ. ಟೋಟಲ್ ಬೆಂಗಳೂರಿನಲ್ಲಿ ರೇಟ್ ಏನಪ್ಪ ಅಂದರೆ 110 ರೂಪಾಯಿ 93 ಪೈಸೆ ಪೆಟ್ರೋಲ್ ಆಗಿದೆ, 98 ರೂಪಾಯಿ 79 ಪೈಸೆ ಡೀಸೆಲ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ 10 ದಿನದಲ್ಲಿ 4ನೇ ಸಲ ಆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಉಗ್ರವಾಗಿ ಖಂಡಿಸಿದ್ದಾರೆ. BJP ಸರ್ಕಾರ ಬಂದರೆ ಅಚ್ಚೇ ದಿನ ಅಂದಿದ್ರು, ಗುಜರಾತ್ ಮಾದರಿ ಸರ್ಕಾರ ಅಂದಿದ್ರು, ಜನರಿಗೆ ಮೋದಿ ಟೋಪಿ ಹಾಕಿದ್ರು ಅಂತ. ವಿಪಕ್ಷ ನಾಯಕ R. ಅಶೋಕ್ ಜಾಗತಿಕ ಕಾರಣಗಳಿಂದ ಹಿಂಗಾಗ್ತಾ ಇದೆ, ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರದ ವ್ಯಾಟ್ ಕಡಿಮೆ ಮಾಡಲಿ ಎಂದರು. ಉಪಮುಖ್ಯಮಂತ್ರಿಗಳೂ ಮಾತಾಡಿದ್ದಾರೆ. ಮೋದಿ ಕರೆ ಕೊಟ್ಟಾಗ ಎಲ್ಲರೂ ಮೆಟ್ರೋದಲ್ಲಿ ಓಡಾಡಿದ್ದು, ವಿಡಿಯೋ ಫೋಟೋ ಹಾಕ್ಕೊಂಡಿದ್ದು, ಈಗ ಯಾರು ಓಡಾಡ್ತಿದ್ದಾರೆ ಅಂತ ಕೇಳಿದರು. ವ್ಯಾಲಿಡ್ ಕ್ವಶನ್ ಇದು ಮಾತ್ರ ವ್ಯಾಲಿಡ್ ಕ್ವಶನ್ ಇದು, ಕೇಳಿಸ್ಕೊಳ್ಳಿ. ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಲಿಲ್ಲ. ಇದರಿಂದ ಏನಾಗಿದೆ ಅಂತಂದ್ರೆ ಸಾಮಾನ್ಯ ಮನುಷ್ಯನ ಜೀವನ ದುಬಾರಿಯಾಗಿದೆ, ಮಧ್ಯ ವರ್ಗದ ಜನರ ಜೀವನ ದುಬಾರಿಯಾಗಿದೆ, ಜೊತೆಗೆ ಬೆಲೆ ಏರಿಕೆನೂ ಕೂಡ ದೇಶದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರ್ತದೆ ಅಂತ ಹೇಳಿ ಈ ದೇಶದ ಜನರಿಗೆ ಟೋಪಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಗುಜರಾತ್ ಮಾದರಿ ಸರ್ಕಾರವನ್ನ ತರ್ತೀವಿ, ಕೇಂದ್ರದಲ್ಲಿ ಒಳ್ಳೆ ದಿನ ಬರ್ತದೆ ಅಂತೇಳಿ ಅನೇಕ ಭರವಸೆಗಳನ್ನ ಕೊಟ್ಟರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆಟ್ರೋಲ್ ವಿಚಾರವಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದ ಸುಮಾರು 60ಕ್ಕೂ ಹೆಚ್ಚು ದೇಶಗಳು ಪೆಟ್ರೋಲ್ ಅನ್ನ ದಿನದಲ್ಲಿ 2 ದಿನ 3 ದಿನ ಮಾತ್ರ ಯೂಸ್ ಮಾಡಬೇಕು ಅಂತೇಳಿ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳು ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ. ಆದರೆ ಮೋದಿಯವರು ಆ ರೀತಿ ರಿಸ್ಟ್ರಿಕ್ಷನ್ ಅನ್ನ ಯಾವುದೂ ಹಾಕಿಲ್ಲ. ಪೆಟ್ರೋಲ್ ದರ ಎಲ್ಲ ರಾಜ್ಯದಲ್ಲೂ ಒಂದೇ ಇರಬೇಕಲ್ಲ ಇವರಿಗೆ. ಕರ್ನಾಟಕದಲ್ಲಿ 107 ರೂಪಾಯಿ 70 ಪೈಸೆ ಇದೆ. ಕರ್ನಾಟಕದಲ್ಲಿ ದೆಹಲಿ ದೇಶದ ಕ್ಯಾಪಿಟಲ್, ಅದು ಅಲ್ಲಿ 99.50 ಪೈಸೆ ಇದೆ. ಗುಜರಾತಲ್ಲಿ 99 ರೂಪಾಯಿ 10 ಪೈಸೆ ಇದೆ. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ಸಿದ್ದರಾಮಯ್ಯನಿಗೆ ಜ್ಞಾನ ಇದ್ದಿದ್ರೆ, ನಾನು ಅದೇನೋ ಪಂಡಿತ ಅಂತಾರಲ್ಲ, ಆರ್ಥಿಕ ತಜ್ಞ ಅಂತ, ಜ್ಞಾನ ಇದ್ದಿದ್ರೆ ವ್ಯಾಟ್ ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯನವರ ಸರ್ಕಾರನೇ. ಈ ವ್ಯಾಟ್ ಅನ್ನ ಕಡಿಮೆ ಮಾಡಿದ್ರೆ ಈಗ ಆಟೋಮೆಟಿಕಲ್ಲಿ ಬೇರೆ ರಾಜ್ಯದಲ್ಲಿ ದೆಹಲಿಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಬಂದ್ಬಿಡುತ್ತೆ ನ್ಯಾಚುರಲಿ, ವ್ಯಾಟ್ ಕಡಿಮೆ ಮಾಡಿದ್ರೆ.
30ನೇ ತಾರೀಕು ಈ ಪ್ರತಿಭಟನೆಯನ್ನ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಜನರ ಗಮನವನ್ನ ಸೆಳೆಯುವಂಥದ್ದು ಈ ಸರ್ಕಾರನ ಜನರೇ ಇವತ್ತು ರೊಚ್ಚಿಗೆದ್ದು ಕಿತ್ತು ಒಗೆಯುವಂತ ಕೆಲಸ ಇದಕ್ಕೆ ಆಗ್ಬೇಕು. ಅವನು ಊಟನೂ ಮಾಡೋಣ ಅಂತ ಹೇಳ್ತೀವಿ. ಪಾಪ ಅವರೆಲ್ಲ ಮದುವೆ ಮಾಡ್ಕೊಂಡು ಒಂದು ತಾಳಿ ಕಟ್ಕೊಳಕ್ಕೆ ಏನೋ ಒಂದು ಚಿನ್ನ ಇದೆ, ಚಿನ್ನನೂ ತಗೋಬೇಡ ಅಂತ ಹೇಳ್ತೀರಿ. ಅದೇಂಗೆ ನೀವು ಕಂಟ್ರೋಲ್ ಮಾಡಕ್ಕಾಗ್ತದೆ? ಆಯ್ತಪ್ಪ, ಒಂದಿನ ಇದೆಲ್ಲೋ ಮೆಟ್ರೋಲ್ ಎಲ್ಲೋ ಓದೋದಾಯ್ತು ಲೀಡರ್ಗಳು. ಇವತ್ತು ಹೋಗ್ತಾ ಇದಾರೆ ಯಾರು ಲೀಡರ್ಗಳು? ಯಾರು ಮೆಟ್ರೋಲ್ ಹೋಗ್ತಾ ಇಲ್ಲ, ಯಾವ ಎಂಪಿನೂ ಹೋಗ್ತಾ ಇಲ್ಲ, ಮಂತ್ರಿಗಳು ಹೋಗ್ತಾ ಇಲ್ಲ, ಆಫೀಸರು ಹೋಗ್ತಾ ಇಲ್ಲ. ಸುಮ್ಮನೆ ಬರೀ ಪೇಪರ್ಗೆ ಟಿವಿಗೆ ಒಂದಿನ ಫೋಟೋ ಕೊಟ್ಬಿಟ್ಟು ಪೋಸ್ಟ್ ಕೊಟ್ಬಿಟ್ಟು ಮಾಡಕ್ ಹೋಗ್ತಾರೆ. ಏನು ಜನರನ್ನ ಲೂಟಿ ಮಾಡ್ತಾ ಇದಾರೆ, ಪಿಕ್ ಪಾಕೆಟ್ ಮಾಡ್ತಾ ಇದಾರೆ, ದ್ರೋಹ ಮಾಡ್ತಾ ಇದಾರೆ. 2021-22 ಯಾವಾಗಲೂ ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಮಾಡಿದಾಗ ಜನರ ಮೇಲೆ ಹೊರೆ ಆಗಬಾರದು ಅನ್ನುವ ಕಾರಣಕ್ಕೆ ತಮಿಳುನಾಡು ಮುಖ್ಯಮಂತ್ರಿಯಾಗಿದ್ದ ಸ್ಟಾಲಿನ್ ಅವರು ಸ್ಟೇಟ್ ಗೌರ್ಮೆಂಟ್ ವ್ಯಾಟನ್ನು ಕಡಿಮೆ ಮಾಡಿದರು. ಆವಾಗ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿದರು. ಸ್ಟಾಲಿನ್ ಹೆಂಗೆ ಸ್ಟೇಟ್ ಗೌರ್ಮೆಂಟ್ ಕಲೆಕ್ಟ್ ಮಾಡಿದ ವ್ಯಾಟನ್ನು ಕಲೆಕ್ಟ್ ಮಾಡ್ತಾ ಇದ್ದ ವ್ಯಾಟ್ ಕಡಿಮೆ ಮಾಡಿದ್ದಾರೆ ನೋಡಿ, ತಮಿಳುನಾಡಿನ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತ. ಹಾಗೆ ನೀವು ಕಡಿಮೆ ಮಾಡಿ, ಬೊಮ್ಮಾಯಿ ಸರ್ಕಾರ ಇತ್ತು ಅವಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು, ನೀವು ಕಡಿಮೆ ಮಾಡಿ, ನಾವು ಅಧಿಕಾರದಲ್ಲಿದ್ದಿದ್ರೆ 10 ರೂಪಾಯಿ ಕಡಿಮೆ ಮಾಡ್ತಿದ್ವಿ ಅಂತ ಅವರೊಂದು ಟ್ವೀಟ್ ಮಾಡಿಬಿಟ್ಟಿದ್ರು. ಆವಾಗ ಈ ಬಿ ಜೆ ಪಿಯವರು ಅದರದ್ದೊಂದು ಸ್ಕ್ರೀನ್ಶಾಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ದಿನ ಬೆಳಗಾದ್ರೆ ಅದನ್ನು ಪೋಸ್ಟ್ ಮಾಡೋದು 98 ರೂಪಾಯಿ 79 ಪೈಸೆ ಡೀಸೆಲ್ ಆಯಿತು, 110 ರೂಪಾಯಿ 93 ಪೈಸೆ, 7 ರೂಪಾಯಿ 81 ಪೈಸೆ ಏನೋ ಜಾಸ್ತಿ ಆದಂಗೆ ಆಗಿದೆ 10 ದಿವಸದಲ್ಲಿ. 15 ರೂಪಾಯಿ ಜಾಸ್ತಿ ಆಗೋ ತನಕ ಹೋದರೂ ನಮಗೇನು ಆಶ್ಚರ್ಯ ಇಲ್ಲ. ಇದು ಸದ್ಯದ ಗ್ಲೋಬಲ್ ಸಿನಾರಿಯೋ ನೋಡ್ತಾ ಇದ್ದರೆ. ಮುಂದಿನ ಸುದ್ದಿಗೆ ಹೋಗೋಣ. ಭಟ್ಕಳದ್ದು. ಭಾಳ ದಿನಗಳಿಂದ ಭಟ್ಕಳ ಶಾಂತವಾಗಿತ್ತು. ಹಿಂದೂ ಮುಸ್ಲಿಂ ಗಲಾಟೆಗೆ, ಭಯೋತ್ಪಾದಕ ಕೃತ್ಯಗಳಿಗೆ ನಟೋರಿಯಸ್ ಆಗಿದ್ದಂಥ ಊರು ತಣ್ಣಗಿತ್ತು. ರಾತ್ರಿ ಮತ್ತು ಹೊತ್ಕೊಂಡು ಉರಿದಿದೆ. ಆಗಿದ್ದೇನು, ಅಲ್ಲೊಂದು ಮೂರಿನ ಕಟ್ಟೆ ಅಂತ ಒಂದಿದೆ. ಮೂರಿನ ಕಟ್ಟೆ ಹೆಚ್ಚು ಕಡಿಮೆ ಎಲ್ಲ ಊರುಗಳಲ್ಲೂ ಇರ್ತವೆ. ಇದನ್ನು ಚೆಕ್ ಮಾಡಿದ್ವಿ ನಾವು, ಇದೇನು ಅಂತ. ನಮ್ಮ ಕಡೆ ಗಡಿ ದುರ್ಗಮ್ಮ ಅಂತ ಕರೀತಾರೆ, ಉತ್ತರ ಕರ್ನಾಟಕದ ಕಡೆ. ಒಂದು ಊರಿನವರು ಆ ದುರ್ಗಮ್ಮನನ್ನು ತಗೊಂಡು ಬಂದು ತಮ್ಮ ಊರಿನ ಗಡಿ ತನಕ ಬಿಡ್ತಾರೆ. ಮತ್ತೊಂದು ಊರಿನವರು ಅದನ್ನು ಕೆಲವು ಆಚರಣೆಗಳಿರ್ತವೆ, ಆಚರಣೆಗಳ ಮೂಲಕ ತಮ್ಮ ಊರನ್ನು ದಾಟಿಸ್ಕೊಂಡು ತಮ್ಮ ಊರಿನ ಗಡಿ ತನಕ ಬಿಡೋದು. ಆಮೇಲೆ ಅವ್ರು ಮುಂದಿನ ಊರಿನವ್ರು ತಗೊಂಡು ಹೋಗೋದು, ಹೀಗೆ. ಅಂಥದ್ದೇ ಪದ್ಧತಿ ಉತ್ತರ ಕನ್ನಡದಲ್ಲೂ ಇದೆ. ಇಲ್ಲಿ ಶಿರಸಿಯ ಮಾರಿಕಾಂಬಾ ದೇವಸ್ಥಾನದಿಂದ ಹೊರಡುತ್ತಂತೆ. ಶಿರಸಿಯ ಮಾರಿಕಾಂಬೆಗೆ ಅರ್ಪಿಸಿದ ಹೊರೆ ಕಾಣಿಕೆಗಳನ್ನು ಅಲ್ಲಿಂದ ಶುರುವಾಗುತ್ತೆ. ಶಿರಸಿಯಿಂದ ಒಂದೊಂದು ಊರು ದಾಟಿಸ್ತಾರೆ. ತಮ್ಮ ಮನೆಯಲ್ಲಿನ ಹಳೆಯ ಪೊರಕೆ, ಹಳೆ ತೊಟ್ಲು, ಮತ್ತೇನು ವಿಘ್ನವಾಗಿರುವ ದೇವರ ಮೂರ್ತಿಗಳು, ಫೋಟೋಗಳು, ಅವುಗಳ ಸಮೇತ ತಮ್ಮ ಊರಿನ ಗಡಿ ತನಕ ತಗೊಂಡು ಹೋಗ್ತಾರೆ. ಮುಂದಿನ ಊರಿನವರು ಅದಕ್ಕೆ ಮತ್ತಷ್ಟು ತಮ್ಮ ಊರಿನ ಹೊರೆಯನ್ನು ಸೇರಿಸಿ ಅದರ ಮುಂದಿನ ಊರಿನ ತನಕ. ಫೈನಲಿ ಇದು ನದಿಗಳ ಸಂಗಮದ ಜಾಗಕ್ಕೆ ಹೋಗಿ ತಲುಪುತ್ತೆ, ಅಲ್ಲಿ ವಿಸರ್ಜನೆ ಆಗುತ್ತೆ ಅಂತ ನಡ್ಕೊಂಡು ಬಂದಿರುವ ಪದ್ಧತಿ. ಒಂದು ಊರಿನ ಗಡಿ ತನಕ ಏನು ಬಂದು ಆ ಗಡಿ ದುರ್ಗಮ್ಮ ಅಥವಾ ಮಾರಿಕಾಂಬೆಯನ್ನು ನಿಲ್ಲಿಸ್ತಾರಲ್ಲ, ಅದಕ್ಕೆ ಮೂರಿನ ಕಟ್ಟೆ ಅಂತ ಕರೀತಾರೆ. ಭಟ್ಕಳದ ಆ ಊರಿನ ಮೂರಿನ ಕಟ್ಟೆ ಇದು. ಆ ಮೂರಿನ ಕಟ್ಟೆ ಇತ್ತು. ಅದಕ್ಕೆ ಈ ರೋಡ್ ಎಕ್ಸ್ಟೆನ್ಷನ್ ಮಾಡುವ ಸಂದರ್ಭದಲ್ಲಿ, ಹೈವೇ ಎಕ್ಸ್ಟೆನ್ಷನ್ ಮಾಡುವ ಸಂದರ್ಭದಲ್ಲಿ ಅದನ್ನು ಒಡೆಯಲಾಗಿತ್ತು. ಆ ಕಟ್ಟೆ ಒಡೆದಿದ್ರು ಅದನ್ನು. ಆ ನಂತರ ಕಟ್ಟಿರಲಿಲ್ಲ. ಕಾದು ಹಿಂದೂಗಳು ನಮ್ಮ ಪಾಡಿಗೆ ನಾವು ಕಟ್ಕೋತೀವಿ ಅಂತ ಹೊರಟು. ಭಟ್ಕಳದ ಮೂರಿನ ಕಟ್ಟೆಯನ್ನು ಕಟ್ಕೋತೀವಿ ಅಂತ ಭಟ್ಕಳದ ಹಿಂದೂಗಳ ಹೊರಟು. ನೆನ್ನೆ ಬೆಳಗ್ಗೆ ಕಟ್ಟಿದ್ರು. ಅದನ್ನು ಕಟ್ತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೋಡಿ, ಅಲ್ಲಿ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ. ಚತುಷ್ಪಥ ಕಾಮಗಾರಿ ಅಗಲೀಕರಣದ ವೇಳೆ ಮೂರಿನ ಕಟ್ಟೆಯನ್ನು ತೆರವು ಮಾಡಲಾಗಿತ್ತು. ಅದನ್ನು ಮತ್ತೆ ಕಟ್ಟಬೇಕು ಅಂತ ಹಿಂದೂಗಳು ಒತ್ತಾಯ ಮಾಡ್ತಾ ಇದ್ರು.
ನ್ಯಾಷನಲ್ ಹೈವೇ ಅಥಾರಿಟಿ ಅವರೇನು ಮತ್ತೆ ಕಟ್ಟಲಿಲ್ಲ ಅದನ್ನು. ನೀವು ಕಟ್ಟದೆ ಹೋದರೆ ನಾವೇ ಕಟ್ಕೋತೀವಿ ಅಂತ ಹೊರಟ್ರಿ ಅವರು. ನಿನ್ನೆ ಬೆಳಗ್ಗೆ ವೆಂಕಟಾಪುರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಬರುತ್ತೆ ಮೂರಿನಕಟ್ಟೆ, ಭಟ್ಕಳದ್ದು. ಹಿಂದೂ ಸಮುದಾಯದವರು ಅದನ್ನು ಕಟ್ಕೊಳ್ತಾ ಇದ್ದಾಗ ಮುಸ್ಲಿಮರು ಬಂದು ವಿರೋಧ ಮಾಡಿದ್ರು, ಕಟ್ಟಬೇಡಿ ಅಂತ. ಬೆಳಗ್ಗೆ ಹಿಂದೂ ಸಮುದಾಯದವರು ಕಟ್ಟಿ ಹೋಗಿದ್ರು, ಸಾಯಂಕಾಲ ಮುಸ್ಲಿಮರು ಬಂದು ಅದನ್ನು ಒಡೆದ್ಬಿಟ್ರು. ಈ ಮೂರಿನ ಕಟ್ಟೆ ಒಡೆಯುವುದನ್ನು ತಡೆಯೋದಕ್ಕೆ ಪೊಲೀಸರು ಬಂದರು, ಪೊಲೀಸರ ಮೇಲೂ ಮುಸ್ಲಿಮರು ಹಲ್ಲೆ ಮಾಡಿದ್ರು. ಸಾಯಂಕಾಲ ದೃಶ್ಯ ನೋಡ್ತಾ ಇದ್ದೀರಿ. ಜೋರು ಗಲಾಟೆ ಆಯಿತು. ಹಿಂದೂ ಪರ ಸಂಘಟನೆಗಳ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು. ಮುತ್ತಿಗೆ ಹಾಕುವುದಕ್ಕೆ ಬಂದ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ತಗೊಂಡು 3 ದಿವಸ ಕರ್ಫ್ಯೂ ಅಂತ ಹೇಳಿಬಿಟ್ರು. 2 FIR ಆಗಿದ್ದಾವೆ ಈಗ. ಒಂದು ಗಲಾಟೆ ಮಾಡಿದ ಮುಸ್ಲಿಮರ ವಿರುದ್ಧ ಸುಮಾರು 70 ಜನರ ವಿರುದ್ಧ ಕೇಸು, ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವುದಕ್ಕೆ ಬಂದ ಹಿಂದೂಗಳ ವಿರುದ್ಧ ಸುಮಾರು 30 ಜನರ ವಿರುದ್ಧ ಕೇಸು. ಪೊಲೀಸರು ಯಾರನ್ನೂ ಅರೆಸ್ಟೇ ಮಾಡಿಲ್ಲ. ಮೂರನ ಕಟ್ಟೆಯನ್ನು ಮುರಿದು ಹಾಕಿದ ಮುಸ್ಲಿಮರ ಮೇಲೆ ಕೇಸ್ ಹಾಕಿದ್ದೀರಿ, ಅರೆಸ್ಟ್ ಯಾಕೆ ಮಾಡಿಲ್ಲ ಅಂತ ಹಿಂದೂ ಪರ ಸಂಘಟನೆಗಳವರು ಕೇಳ್ತಾ ಇದ್ದಾರೆ. ಸುನೀಲ್ ನಾಯಕ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಂಕಾಳು ವೈದ್ಯ, ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕಟ್ಟೆಯನ್ನ 3-4 ಸಾವಿರ ಜನ ಸೇರಿ ಸಂಪೂರ್ಣ ಧ್ವಂಸ ಮಾಡುವಂತ ಕೆಲಸ ಇವತ್ತು ಭಟ್ಕಳದ ಮುಸಲ್ಮಾನರಿಂದ ನಡೆದಿದೆ. ನಾವೆಲ್ಲ ಹಿಂದೂಗಳು ರಾತ್ರಿ 3 ಗಂಟೆಗೆ ಅದನ್ನ ಕಟ್ಟುವಂತ ಕೆಲಸಕ್ಕೆ ಮುಂದಾದ್ರು. ನಾವು ಅದನ್ನ ಕಟ್ಟುವಂತ ಪ್ರಯತ್ನ ಮಾಡಿದಾಗ ನಮ್ಮನ್ನ ಪೊಲೀಸ್ ಇಲಾಖೆ ಎಲ್ಲರನ್ನ ಬಂಧಿಸಿ ಭಟ್ಕಳ ಪೊಲೀಸ್ ಸ್ಟೇಷನ್ ಕರೆತರುವಂತ ಕೆಲಸ ಇವತ್ತು ಪೊಲೀಸ್ ಇಲಾಖೆ ದಬ್ಬಾಳಿಕೆ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಇದು ತನಕ ಯಾವುದೇ ಆರೋಪಿಯನ್ನ ಬಂಧಿಸುವಂತ ಕೆಲಸ ಮಾಡಿಲ್ಲ. ಇದು ಹಿಂದೂಗಳ ಪ್ರತಿಭಟನೆಯನ್ನ ಹಕ್ಕಿತ್ತುವಂತ ಕೆಲಸ ಇವತ್ತು ಜಿಲ್ಲಾಡಳಿತ ಕೈಗೊಂಡಿರ್ತಕ್ಕಂಥದ್ದು. ತಾವು ನೋಡಿದ್ದೀರಿ, ನಿಷೇಧಾಜ್ಞೆಯನ್ನು ಜಾರಿ ಮಾಡುವಂತ ಕೆಲಸ ಮಾಡಿದ್ರೆ ಭಟ್ಕಳದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಳ್ತದೆ ಹಿಂದೂ ಕಾರ್ಯಕರ್ತರು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಪೊಲೀಸರಿಗೆ ಹಲ್ಲೆ ಆದರೂ ಬಿಡೋದಿಲ್ಲ, ಯಾರೇ ಇರಲಿ ಅವ್ರಿಗೆ ಬಿಡು ಪ್ರಶ್ನೆನೇ ಇಲ್ಲ. ನಾನು ದೇವಸ್ಥಾನ ಕಟ್ಟುವ, ದೇವಸ್ಥಾನ ಒಡೆಯುವನಲ್ಲ, ಆ ರೀತಿ ಆಗ್ಲಿಕ್ಕೆ ಕೊಡೋದಿಲ್ಲ. ಏನು ಸಮಸ್ಯೆ ಇದೆ ಕೂತ್ಕೊಂಡು ಬಗೆಹರಿಸಬೇಕು. ನಿರ್ಮಾಣ ಮಾಡಿದವ್ರು ಯಾರು, ಒಡೆದವ್ರು ಯಾರು, ಅವ್ರ ಮೇಲೆಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತದೆ. ಈ ಪೊಲೀಸರ ಮೇಲೆ ಹಲ್ಲೆ, ಪೊಲೀಸರನ್ನ ಕಾರುಗಳನ್ನು ಜಖಂ, ಪೊಲೀಸ್ ಸ್ಟೇಷನ್ಗೆ ನುಗ್ಗುವಂಥದ್ದು, ಹಿಂದೂಗಳ ಮೇಲೆ ಹಲ್ಲೆ ಮಾಡುವಂಥ ಒಂದು ಕೆಲಸ ಏನು ಮಾಡಿದ್ರು, ಆ ಕೇಸನ್ನು, ಕ್ರಿಮಿನಲ್ ಕೇಸನ್ನು ವಾಪಸ್ ತೆಗೆದಿದ್ದಾರೆ. ವಾಪಸ್ ತೆಗಿತಾ ಇದ್ದಂಗೆ ಭಟ್ಕಳದಲ್ಲಿ ಗಲಭೆ ಶುರುವಾಗಿದೆ. ಮತ್ತೆ ಏಕಾಏಕಿ ಅಲ್ಲಿನ ಮುಸ್ಲಿಂ ಒಂದು ರೀತಿ ಭಯೋತ್ಪಾದಕರವರೆಲ್ಲ, ಈ ಕುಕ್ಕರ್ ಬ್ರದರ್ಸ್ ಇದ್ರಲ್ಲ, ಆ ಕುಕ್ಕರ್ ಬ್ರದರ್ಸ್ನ ಸಂತತಿ ಅದು, ಇವತ್ತು ಆ ಕಟ್ಟೆಯನ್ನು ಒಡೆದಾಕುವಂಥ ಕೆಲಸವನ್ನ ಮಾಡಿದ್ದಾರೆ. ಏಕಾಏಕಿ ನುಗ್ಗಿದ್ದಾರೆ. ಆದರೆ ಪೊಲೀಸರು ಕೈ ಕಟ್ಕೊಂಡು ಕೂತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಹಗುರವಾಗಿ ತೆಗೆದುಕೊಳ್ಳದೆ ತಕ್ಷಣ ನಿಷ್ಪಕ್ಷಪಾತವಂತ ತನಿಖೆ ಆಗಬೇಕು. ಪೊಲೀಸರ ಮೇಲೆ ಕೈ ಮಾಡದಂಥ ಮತಾಂಧರನ್ನ ಕೂಡಲೇ ಗೂಂಡಾ ಆಕ್ಟಲ್ಲಿ ಅವ್ರನ್ನ ಬಂಧಿಸಬೇಕು. ಈ ಕಾನೂನು ಸುವ್ಯವಸ್ಥೆ ನೈತಿಕ ಹೊಣೆಯನ್ನ ಒತ್ಕೊಂಡು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಇಬ್ಬರ ಮೇಲೂ ಕೇಸ್ ಅಂತೂ ಮಾಡಿದ್ದಾರೆ ಪೊಲೀಸರು, ಅರೆಸ್ಟ್ ಯಾರನ್ನೂ ಮಾಡಿಲ್ಲ. ಈ ಡ್ರೋನ್ ಶಾಟಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಆ ಕಪ್ಪು ಕಲರ್ನ ಗುಂಡಿ ಗುಂಡಿ ಬಿದ್ದಂಗೆ ಕಾಣಿಸ್ತಾ ಇದೆ, ಅದು ಭಟ್ಕಳದ ತಂಜೀಮ್ನ ಮುಖ್ಯಸ್ಥರೊಬ್ಬರ ಜಮೀನು. ಅವ್ರ ಜಮೀನಲ್ಲ, ಅವರ ಜಮೀನಿನ ಹತ್ತಿರದಲ್ಲಿ ಈ ಮೂರನ ಕಟ್ಟೆ ಬರುತ್ತೆ. ಅವ್ರಿಗೆ ಏಕದೇವೋಪಾಸಕರಾದ ನಮ್ಮ ಜಮೀನಿನ ಪಕ್ಕದಲ್ಲಿ ಇದು ಯಾವುದೋ ಮೂರನ ಕಟ್ಟೆ ದೇವಿಗಿವಿ ಯಾಕೆ ಬರಬೇಕು ಅಂತಿರ್ಬೇಕು ತಲೆಯಲ್ಲಿ. ಅಂದರೆ ನೀವು ಸ್ಥಳೀಯರ ನಂಬಿಕೆಗಳು, ಆಚರಣೆಗಳು, ಸಂಪ್ರದಾಯಗಳು ಏನೇ ಇದ್ರೂ ತಗೊಂಡು ನಾವೇನು ಮಾಡೋಣ, ನಾವು ನಿರಾಕಾರನಾದ ಭಗವಂತನನ್ನು ಪ್ರಾರ್ಥಿಸುವವರು, ಆರಾಧಿಸುವವರು, ಏಕದೇವೋಪಾಸಕರು ನಾವು, ಇದೆಲ್ಲ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಬಂದು ಒಡೆದಾಕಿದಾರಪ್ಪ. ನನ್ನ ಪ್ರಕಾರ ಪೊಲೀಸರು ಕೇಸು ಮಾಡಬಾರ್ದಾಗಿತ್ತು, ಅವ್ರ ಮೇಲೆ ಕೇಸು ಮಾಡಬಾರ್ದಾಗಿತ್ತು. ಈಗ ಇವ್ರು ಕೇಸ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾರ್ಯಾರು ತಪ್ಪು ಮಾಡಿದ್ರು ಅಂತ ಗೊತ್ತಾಗತ್ತೆ. ಅದನ್ನು ಡಿಟೇಲ್ ಆಗಿ ಬರೆದು ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಅದಕ್ಕೊಂದು ನ್ಯಾಯಾಲಯದಲ್ಲಿ ವಿಚಾರಣೆ ಶುರುವಾಗತ್ತೆ.
ಇವರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಕೊಡಿ ಅಂತ ವಾದ ಮಾಡೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರ್ತಾರೆ. ಅಷ್ಟರಲ್ಲಿ ಬಂದು ಕ್ಯಾಬಿನೆಟ್ನಲ್ಲಿ ಕೇಸ್ ವಾಪಸ್ ತಗೋತಾರೆ. ಏನು ಮಾಡ್ತೀರಿ? ನನ್ನ ಪ್ರಕಾರ FIR ಮಾಡಬಾರ್ದಾಗಿತ್ತು ನೀವು. FIRನಲ್ಲಿ ಯಾರ್ಯಾರ್ದಾರು ಹೆಸರು ಹಾಕಿದರೆ ಅವ್ರು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಮೀಸೆ ತಿರುಕೊಂಡು ಸಡ್ಡು ಹೊಡೆದು ಹೇಳೋಗ್ತಾರೆ ರೀ, ಏನು ಕೇಸ್ ಹಾಕತ್ತೀಯ ಹಾಕ ಕಣಯ್ಯ, ಕ್ಯಾಬಿನೆಟ್ನಲ್ಲಿ ಹೆಂಗೆ ತೆಗೆಸ್ಕೋಬೇಕೋ ನಮಗೆ ಗೊತ್ತು ಅಂತ ಹೇಳೋಗ್ತಾರೆ. ಏನು ಮಾಡ್ತೀರಿ? ಪೊಲೀಸರಾದಂಥವ್ರಿಗೆ ನಿಮಗೂ ಒಂದು ಗೌರವ ಅಂತಿರುತ್ತಲ್ಲ. ನಾಳೆ ನೆಪಕ್ಕೆ ನಿಮ್ಮನ್ನು ಕೇಳ್ತಾರೆ, ಈ ಕೇಸ್ ವಾಪಸ್ ತಗೊಳ್ಬೇಕಾ, ಹೆಂಗೆ ತಗೊಂಡ್ರೆ ಏನಾಗುತ್ತೆ ಅಂತ. ಯಾವ ಕಾರಣಕ್ಕೂ ತಗೋಬೇಡಿ. ಇವರ ಮೇಲಿನ ಕೇಸ್ ವಾಪಸ್ ತಗೊಂಡ್ರೆ ಸಮಾಜ ವಿರೋಧಿ ಶಕ್ತಿಗಳಿಗೆ ಬಲ ಬಂದಂಗಾಗತ್ತೆ ಅಂತ ನೀವು ರಿಪೋರ್ಟು ಬರೆದು ಕೊಡ್ತೀರಿ. ಆ ರಿಪೋರ್ಟ್ ಯಾವ ಕಸದ ಬುಟ್ಟಿಗೆ ಹೋಗುತ್ತೆ ಅಂತ ಏನಾದ್ರು ಗೊತ್ತಿದೆಯಾ ನಿಮಗೆ? ಇಲ್ಲಿ ತನಕ ನೋಡ್ಕೊಂಡು ಬಂದಿರೋದು ಹೇಳ್ತಾ ಇದ್ದೀನಿ ನಾನು, ನೋಡ್ಕೊಂಬಂದಿರೋದು ಇಲ್ಲಿ ತನಕ. ಹೀಗಾಗಿ ಕೇಸ್ಗೆ ಸಾಕ ಕಷ್ಟನಾರು ಯಾಕೆ ತಗೋತೀರಿ? ಯಾಕೆ ಬೇಕು ಕೇಸ್ ಹಾಕೋದು, ಅದು ಇದು ಎಲ್ಲ? ಕಂಪ್ಲೇಂಟ್ ಕೊಡ್ತಾರಪ್ಪ, ನೋಡ್ತೀವಿ ಅಂತ ಹೇಳಿ ಇಟ್ಕೊಂಡು ಕಳಿಸ್ಬಿಡೋದು ಕಂಪ್ಲೇಂಟ್ ಕೊಟ್ಟವ್ರನ್ನ. ನಾಳೆ ದಿವಸ ನೀವು ಕೇಸ್ ಹಾಕಿ ಕ್ಯಾಬಿನೆಟ್ನಲ್ಲಿ ವಾಪಸ್ ಆದಮೇಲೆ ಇದೇ ಆರೋಪಿಗಳು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಏನು ಮಾಡ್ಕೊಂಡ್ರಿ ನಮ್ಮನ್ನು ಅಂತ ಕೇಳಿದ್ರು ಮರ್ಯಾದೆನಾ ನಿಮ್ಮದು? ಪೊಲೀಸರಿಗೇನು ಮರ್ಯಾದೆನಾ ಅದು? ಹಾಂ, ನೀವು ಕಾನೂನು ಸುವ್ಯವಸ್ಥೆ ಪಾಲಿಸಬೇಕು ಅನ್ನೋ ಹುರುಪಿನಲ್ಲಿ ಗಲಭೆಕೋರರನ್ನು ಮನೆಯಿಂದ ಎಳ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂಡಿಸ್ಕೊಂಡು ರಿಪೇರಿ ಪಪೇರಿ ಮಾಡಿ ನಾಳೆ ಅವನೇ ಬಂದು ನಿಮ್ಮ ಮುಂದೆ ಹೇಳ್ತಾನೆ ರೀ, ಏನು ಮಾಡ್ಕೊಂಡ್ರಿ? FIR ಚಾರ್ಜ್ ಶೀಟ್ ಹಾಕೋದು ಅಷ್ಟೇ ತಾನೇ, ತೆಗೆಸ್ಕೊಳ್ಳೋದು ಎಲ್ಲಿ ಹೆಂಗೆ ಅಂತ ನಮ್ಗೆ ಗೊತ್ತು ಅಂತ ಹೇಳೋಗ್ತಾನೆ. ಬೇಕಾ ನಿಮಗೆ? ಯಾಕೆಲ್ಲ ಕೇಸ್ ಹಾಕೋದು, FIR ಯಾಕೆ ಮಾಡ್ತೀರಿ? ಸುಮ್ಮನಿದ್ದು ಬಿಡಿ, ಅತ್ಲಾಗೆ ಸುಮ್ಮನಿದ್ದು ಬಿಡಿ. ಮುಂದಿನ ಸುದ್ದಿಗೆ ಹೋಗೋಣ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಭವಿಷ್ಯ ನುಡಿದಿದ್ದಾರೆ. ಮೋದಿ ಸರ್ಕಾರ ಇನ್ನು ಕೆಲವೇ ತಿಂಗಳು ಇರುತ್ತಂತೆ. ಬೆಲೆ ಏರಿಕೆ, ಬಡವ ಶ್ರೀಮಂತರ ಮಧ್ಯದ ವ್ಯತ್ಯಾಸಗಳು ಈ ಸರ್ಕಾರದ ಪತನಕ್ಕೆ ಕಾರಣ ಆಗ್ತವಂತೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಮೋದಿ ನೇತೃತ್ವದ NDA ಸರ್ಕಾರ ಶೀಘ್ರದಲ್ಲೇ ಪತನ ಆಗುತ್ತೆ. ಕೇಂದ್ರದ ನೀತಿಗಳೇ ದೇಶದ ಆರ್ಥಿಕ ದುಸ್ಥಿತಿಗೆ ಕಾರಣ. ಆರ್ಥಿಕ ಅಧಪತನಕ್ಕೆ ಇವರೇ ಕಾರಣ. ಇದೇ ಕಾರಣಕ್ಕೆ ಸರ್ಕಾರ ಜನವಿರೋಧಿಯಾಗಿದೆ. ನಿರುದ್ಯೋಗ, ಹಣದುಬ್ಬರ, ಕೃಷಿ ಸಮಸ್ಯೆಗಳ ಜನರನ್ನು ಕಾಡ್ತಾ ಇದೆ. ಮೋದಿ ಸರ್ಕಾರಕ್ಕೆ ಇದನ್ನು ನಿಭಾಯಿಸೋದಕ್ಕಾಗೋದಿಲ್ಲ. ಮುಂದಿನ 1 ವರ್ಷ ಕೂಡ ಈ ಸರ್ಕಾರ ಉಳಿಯೋದು ಕಷ್ಟ. ಮುಂದಿನ ಕೆಲ ತಿಂಗಳಲ್ಲಿ ರಾಜಕೀಯ ಬದಲಾವಣೆಯಾಗತ್ತೆ. ರಾಜಕೀಯದ ಮುಖ್ಯ ಚರ್ಚಾ ವಿಷಯ ಹಿಂದೂ ಮುಸ್ಲಿಂ ಬದಲಾಗಿ ಶ್ರೀಮಂತ ಬಡವ ಅಂತಾಗತ್ತೆ. ಇದು ಮುಸ್ಲಿಮರ ಜೊತೆಗಿನ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿಯವರು ಹೇಳಿರುವ ಮಾತು. ಅವ್ರು ಹೇಳಿದ್ರು, ನಿಮ್ಮ ಸಮುದಾಯಕ್ಕೆ ಏನೇ ತೊಂದರೆ ಆದರೂ ಕಾಂಗ್ರೆಸ್ನಲ್ಲಿನ ಮುಸ್ಲಿಂ ನಾಯಕರು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ, ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವಾದಾಗ ನಿರ್ದಿಷ್ಟವಾಗಿ ಮುಸ್ಲಿಮರಿಗೇ ಅನ್ಯಾಯ ಆಗಿದೆ ಅನ್ನಬೇಕೇ ಹೊರತು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಅಂತೆಲ್ಲ ಹೇಳಬೇಡಿ. ಕಾಂಗ್ರೆಸ್ ಯಾವತ್ತಿಗೂ ಮುಸ್ಲಿಂ ಅನ್ನುವ ಶಬ್ದ ಬಳಕೆ ಮಾಡುವುದಕ್ಕೆ ಹಿಂಜರಿಯಬಾರದು ಅಂದರು. ಇದು ಅರಾಜಕತೆ ಸೃಷ್ಟಿಸುವ ಪ್ರಯತ್ನ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕ್ವಿಕ್ಕಾಗಿ ಕೇಳಿಸ್ಕೊಳ್ಳಿ. ಸಾರಿ, ಇದು ಸ್ಟೇಟ್ಮೆಂಟ್ ಪಿಯೂಷ್ ಗೋಯಲ್ ಹೇಳಿರೋದು, ಕೇಂದ್ರ ಸಚಿವರು. ರಾಹುಲ್ ಗಾಂಧಿ ಹೇಳಿಕೆ ರಾಜಕೀಯ ಹತಾಶೆಯನ್ನಷ್ಟೇ ಅಲ್ಲ, ದೇಶ ಅಸ್ಥಿರಗೊಳಿಸುವ ಅಪಾಯಕಾರಿ ಮನಸ್ಥಿತಿಯನ್ನು ತೋರಿಸ್ತಾ ಇದೆ. ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಲು ಕಾಂಗ್ರೆಸ್ ಷಡ್ಯಂತ್ರ ರೂಪಿಸ್ತಾ ಇದೆ. ಈ ಮೂಲಕ ಮೋದಿ ಸರ್ಕಾರ ಅಸ್ಥಿರಗೊಳಿಸುವ ಸಂಚು ನಡೆದಿದೆ. ವಿದೇಶಿ ಶಕ್ತಿಗಳ ಪರವಾಗಿ ರಾಹುಲ್ ಗಾಂಧಿ ಕೆಲಸ ಮಾಡ್ತಾ ಇದ್ದಾರೆ. ದೇಶದೆಲ್ಲೆಡೆ ಅಸ್ಥಿರತೆ ಸೃಷ್ಟಿಸಲು ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಪಿತೂರಿ ಮಾಡ್ತಾ ಇದ್ದಾವೆ. ಈ ಟೂಲ್ ಕಿಟ್ ಗ್ಯಾಂಗ್ ದೇಶ ಅಸ್ಥಿರಗೊಳಿಸುವ ಕನಸು ಕಾಣ್ತಾ ಇದೆ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ, ಕೇಂದ್ರ ಸಚಿವರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.